ತಮ್ಮ 19ನೇ ವಯಸ್ಸಲ್ಲಿ ಬೆಂಗಳೂರಿಂದ ಮದ್ರಾಸಿಗೆ ಹೋಗ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿ ಮೋಡ ಇವರ ಮೊದಲ ಸಿನಿಮಾ. ರಾಜ್ಕುಮಾರ್ ಜೊತೆ ಮಾಡೋದು ಒಂದು ಧನ್ಯ. ಪುಟ್ಟಣ್ಣ ಅವ್ರ ಹತ್ರ ಅದೃಷ್ಟ ಬೇಕು. ದ್ವಾರಕೀಶ್ ಹತ್ರ ದುಡ್ಡುಗೋಸ್ಕರ. ದುರಂತ ಅಂದ್ರೆ ಪಾಪ ಕಡೆಯಲ್ಲಿ ಕಷ್ಟಪಟ್ರು. ಮತ್ತೆ ಬಾಲಚಂದರ್ ಸಿನಿಮಾ ಕೂಡ ಮಾಡ್ತೀರಿ. ಹೋಟೆಲ್ ರೂಮ್ ಕರ್ಕೊಂಡು ಹೋಗ್ತಾರೆ. ಬಾಲಚಂದ್ರ ಏನೋ ಕೂತ್ಕೊಂಡು ಬರೀತಾ ಇರ್ತಾರೆ. ನಾನು ಮೊದಲೇ ಹೇಳಿರ್ಲಿಲ್ವ ನಿಮಗೆ, ನನ್ನ ಯೂನಿಟ್ ಬಿಟ್ಟು ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡಲ್ಲ. ಇವರು ಪುಟ್ಟಣ್ಣ ಅವ್ರ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ. ಈ ಥರ ನೋಡ್ಬಿಡ್ತೀನಿ, ಪುಟ್ಟಣ್ಣ ಅವ್ರ ಹತ್ರ ಮಾಡ್ತಾರೆ. ಸರಿ ಆಯ್ತಪ್ಪ. ಆ ನೇಮ್ ಹೆಂಗಿದೆ ಅಲ್ವಾ. ಪುಟ್ಟಣ್ಣ ಕಣಗಾಲ್ ಅವರ ರಂಗನಾಯಕಿ ಸಿನಿಮಾ ಬಗ್ಗೆ ಬರೋದು ಒಂದೊಂದು ಫ್ರೇಮ್ ಕೂಡ ಕಲರ್ಫುಲ್ ಆಗಿತ್ತು. ರಂಗನಾಯಕಿ ಒಂದು ಕನ್ನಡ ಚಿತ್ರ, ಒಂದು ಅದ್ಭುತ ಸಿನಿಮಾ. ಅದು ಸಿದ್ಲಿಂಗನವ್ರ ಹತ್ರ ಹೋಗಿ ಕೇಳೋರು, ಅಶ್ವತ್ತು ಅವ್ರು ನಿಲ್ಸ್ಬೇಕು, ಅವ್ರು ವರ್ಕ್ ಮಾಡಲ್ಲ ಅಂತ. ಇಲ್ಲ ನಾ ಡೈರೆಕ್ಟ್ ಮಾಡೋದು ನಿಲ್ಸ್ಬೇಕು. ಮಧ್ಯೆ 2 ಫಿಲಮ್ ನಾನಾಗಿ ಮಾಡಲಿಲ್ಲ. ಭೂತಯ್ಯನ ಮಗ ಅಯ್ಯೋ ಅದು ಭಾಳ ಹೊಟ್ಟೆ ಉರಿಯುತ್ತೆ ನನಗೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ 70 ಇಂದ 85 ಗೋಲ್ಡನ್ ಪೀರಿಯಡ್. ಆವಾಗಲೇ ಬಂಗಾರ ಮನುಷ್ಯ, ಆವಾಗಲೇ ಭೂತಯ್ಯನ ಮಗ, ಆಗ್ಲೇ ಗಂಧದ ಗುಡಿ. ಪಾರ್ವತಮ್ಮ ಅವ್ರಿಗೆ ಫೋನ್ ಮಾಡ್ತೀವಿ, ಬರ್ತೀವಿ ಸನ್ಮಾನ. ನಂಗೆ ಗೊತ್ತಿಲ್ಲ, ಬೈದಿದ್ರೆ ಬೈಸ್ಕೊಳ್ಳಿ, ಬನ್ನಿ. ಅವ್ರಿಗೆ ಕಣ್ಲು ನೀರು ಬಂದ್ಬಿಡುತ್ತೆ. ನೀವೆಲ್ಲ ಸನ್ಮಾನ ಮಾಡ್ಬೇಕಾ ನನಗೆ? ಈ ಅವಾರ್ಡಲ್ಲಿ ನಿಮ್ದು ಪಾಲಿದೆ. ಈ ಮಾತಿನ ಯಾರ ಬಾಯಿಲು ಬರೋಲ್ಲ. ದಿ ಬೆಸ್ಟ್ ಫೋಟೋ ಅಂದ್ರೆ ಯಾವ ಸರ್ ನಿಮಗೆ ಅನ್ಸುತ್ತೆ? ರಾಜ್ಕುಮಾರ್ ಇವ್ರನ್ನ ನರಸಿಂಹರಾಜು ತಪ್ಕೊಂಡಿರೋದು ಅದೆಂತ ಅದ್ಭುತ ಫೋಟೋ ಸರ್ ಅದು. ಸೊ ಅದನ್ನೆಲ್ಲ ನೆಗೆಟಿವ್ಸ್ನೆಲ್ಲ ಇಟ್ಕೊಂಡು ಬೇರೆ ಏನಾದರೂ ಪ್ಲಾನಿಂಗ್ ಏನಾದ್ರು ಇದೆಯಾ ಸರ್ ಮುಂದೆ ಫ್ಯೂಚರ್? ದುಬೈನಲ್ಲಿರೋ ಒಬ್ಬ ತಮಿಳಿಯನ್ನು ಆಫರ್ ಕೊಡ್ತಾರೆ. ಅಷ್ಟು ಕೊಟ್ಬಿಡಿ, ಇವಾಗ ಹೇಳಿ ಟ್ರಾನ್ಸ್ಫರ್ ಮಾಡ್ತೀನಿ ಅಮೌಂಟ್ ನಿಮಗೆ. ನನ್ಗೆ ಕೆಟ್ಟ ಅನುಭವಗಳು ಬೇಕಾದಷ್ಟಾಗಿದೆ. ಸರ್ಕಾರದಲ್ಲಿ ಹೇಳ್ಕೊಳಕ್ ಇಷ್ಟಪಡೋದಿಲ್ಲ. ಆರ್ಕೈವ್ ಮಾಡಿ ಅಂತೇಳಿ ಫ್ರೀ ಫೋಟೋಗಳು ಕೊಟ್ಟಿದ್ದೀನಿ. ಏನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಹಳೇದು ಕೊಳೆ ಆಗಿದೆ, ಇದಕ್ಕೆಲ್ಲ ದುಡ್ಡು ಕೊಡ್ಬೇಕು. ಸೀನಿಯರ್ ಜರ್ನಲಿಸ್ಟ್ ಕೇಳಿದೆ, ಈ ಥರ ಆಯಿತು ಅಂತ. ಆಫೀಸರ್ನ ತೊಗೊಂಡಾಗ ಹಂಪಿಗೆ ಹಾಕ್ಬೋಣ, ಹಂಪಿ ಎಲ್ಲ ಹೊಡೆದಾಗಿದೆ ಅಂದ್ಬಿಟ್ಟು ಫ್ಲಾಟ್ ಕಟ್ಬಿಡ್ತಾನೆ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 50 ವರ್ಷಗಳ ಸುದೀರ್ಘ ಪಯಣ. ತಮ್ಮ 19ನೇ ವಯಸ್ಸಲ್ಲಿ ಬೆಂಗಳೂರಿಂದ ಮದ್ರಾಸಿಗೆ ಹೋಗ್ತಾರೆ. ಆಗಿನ್ನೂ ಚಿರ ಯುವಕ. 19 ವರ್ಷಕ್ಕೆ ಮದ್ರಾಸಿಗೆ ಕಾಲಿಟ್ಟು ಅಲ್ಲಿಯ ಸಿನಿಮಾ ರಂಗದಲ್ಲಿ ಕೆಲಸನ ಹುಡ್ಕೊಂಡು ಹೋಗ್ತಾರೆ. ಕಾರಣ ಅವರ ಅಣ್ಣ ನಾಗೇಶ್ ಬಾಬು ಅನ್ನೋರು ಅವರ ಅಣ್ಣ. ಅವರು ನಾಗೇಂದ್ರ ರಾಯರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಇವ್ರು ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಒಂದಷ್ಟು ಕೆಲಸಗಳನ್ನು ಶುರು ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿ ಮೋಡ ಇವರ ಮೊದಲ ಸಿನಿಮಾ. ಅಲ್ಲಿಂದ ಸರಿಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೆಲಸ ಮಾಡ್ತಾರೆ. ಸಿನಿಮಾ ರಂಗದ ಸ್ಥಿರ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿರತಕ್ಕಂತಹ ವ್ಯಕ್ತಿ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿದ್ದಾರೆ. ಅವ್ರು ಯಾರಂತ ನಿಮಗೆ ಗೊತ್ತಿರ್ಬೋದು. ಅವರೇ ಅಶ್ವಥ್ ನಾರಾಯಣ್ ಅವರು. ಅಶ್ವಥ್ ನಾರಾಯಣ್ ಅವರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ವಿಚಾರಗಳಿವೆ. ತುಂಬ ಶ್ರಮಜೀವಿ. ಆಗಿನ ಕಪ್ಪು ಬಿಳುಪು ಸಿನಿಮಾದಿಂದ ಕಲರ್ಫುಲ್ ಸಿನಿಮಾ ರಂಗದವರೆಗೂ ಕೂಡ ಅವರ ಎಲ್ಲ ಕ್ಯಾಮರಾದಲ್ಲಿ ಸಾಕಷ್ಟು ಸ್ಟಾರ್ ಡೈರೆಕ್ಟರ್ಗಳನ್ನು ಸೆರೆ ಹಿಡಿದಿದ್ದಾರೆ. ಆಗಿನ ಕಾಲದಲ್ಲಿ ಏನು ಪತ್ರಿಕೆಗಳಲ್ಲಿ ಬರ್ತಾ ಇದ್ದ ಸ್ಟಿಲ್ ಫೋಟೋಗಳು ನೀವೇನಾದರೂ ಗಮನಿಸಿದರೆ ಬಹುಶಃ ನಮ್ಮ ಅಶ್ವಥ್ ನಾರಾಯಣ್ ಅವರು. ಅವರ ಈ 50 ವರ್ಷದ ಜರ್ನಿ ಅಂದರೆ ಅವರಿಗೀಗ ಹೆಚ್ಚು ಕಮ್ಮಿ ಮಾರ್ಚ್ ಬಂದರೆ 80 ವರ್ಷ ಆಗುತ್ತೆ. 80 ವರ್ಷದಲ್ಲಿ 50 ವರ್ಷ ಚಿತ್ರರಂಗದಲ್ಲೇ ಸೇವೆ ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಅವ್ರನ್ನ ಗೌರವಿಸಿವೆ, ಸನ್ಮಾನಿಸಿವೆ. ಪ್ರಶಸ್ತಿ ಪುರಸ್ಕಾರ ಕೂಡ ಅವರಿಗೆ ಲಭಿಸಿದೆ. ಇವತ್ತು ಒಂದಷ್ಟು ಅವರ ಹಳೆಯ ನೆನಪುಗಳನ್ನು ಮೆಲುಕು ಹಾಕೋಂಥ ಸಮಯ. ಅವರ ಜೊತೆ ಒಂದಷ್ಟು ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನಿಮ್ಮ ಬಗ್ಗೆ ಕೇಳ್ತಾ ಹೋದರೆ ಆ ಜರ್ನಿನೇ ಒಂಥರ ಏನೋ ವಿಸ್ಮಯ ಅನಿಸ್ಬಿಡುತ್ತೆ. ಯಾಕಂದರೆ 19ನೇ ವರ್ಷಕ್ಕೆ ನೀವು ಬೆಂಗಳೂರು ಬಿಟ್ಟು ಮದ್ರಾಸಿಗೆ ಹೋಗ್ತೀರಿ. ಸೊ ಮದ್ರಾಸಲ್ಲಿ ನಿಮ್ಮ ಅಣ್ಣವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಿ. ಅಲ್ಲಿನ 3 ಸ್ಟಾರ್ ಸ್ಟುಡಿಯೋದಲ್ಲಿ ನೀವು ಕೆಲಸ ಮಾಡ್ತೀರಿ. ತರಬೇತಿ ಪಡೆದ ನಂತರ ಪುಟ್ಟಣ್ಣ ಕಣಗಾಲ್ ಅವರ ತೆಕ್ಕೆಗೆ ಬೀಳ್ತೀರಿ. ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ. ಹೇಳಿ ಸರ್, ಯಾಕೆ ಬೆಂಗಳೂರಿಗೆ ಹೊರಟ್ರಿ? ನೀವು ಮೂಲತಃ ಎಲ್ಲಿನವರು? ಓದಿದ್ದೆಲ್ಲಿ? ಅಪ್ಪ ಅಮ್ಮ ಯಾರು? ಅಲ್ಲಿಂದ ಶುರು ಮಾಡಿಬಿಡಿ ಸರ್. ನಾನು ಅದೇ ಮದ್ರಾಸ್ಗೆ ಹೋಗೋದಕ್ಕೆ ಕಾರಣ ನಮ್ಮ ಅಣ್ಣ ಅವರು ಅಂತ ಹೇಳಿದ್ನಲ್ಲ. ಹೌದು ಸರ್.
ಅವರು ನಾಗೇಂದ್ರ ರಾವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಹಾಂ ಅವಾಗೆಲ್ಲ ಭಾಳ ಕಡಿಮೆ ಸಿನಿಮಾ ಆಗ್ತಾ ಇರುತ್ತೆ, ಜೀವನೋಪಾಯನೇ ಕಷ್ಟ ಆವಾಗ. ಆವಾಗ ಏನು ಮಾಡ್ತಾರೆ ಅವರು, ಫಿಲಮ್ ಚೇಂಬರ್ ಆಫ್ ಕಾಮರ್ಸ್, ಸೌತ್ ಇಂಡಿಯನ್ ಫಿಲಮ್ ಕೆಲಸಕ್ಕೆ ಸೇರ್ತಾರೆ. ಅದೇ ಟೈಮಲ್ಲಿ ಆ ಸಂಬಳನೂ ಸಾಕಾಗ್ತಾ ಇರೋದಿಲ್ಲ, ಏನಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರ ಸ್ನೇಹಿತರ ಜೊತೆ ಸೇರಿ ಒಂದು 3 ಸ್ಟಾರ್ಸ್ ಅಂತೇಳಿ ಸ್ಟುಡಿಯೋ ಓಪನ್ ಮಾಡ್ತಾರೆ. ಈ ಸಿನಿಮಾಗಳಿಗೆ ಮಾತ್ರ ಛಾಯಾಗ್ರಹಣ ಮಾಡೋ, ಸ್ಟಿಲ್ ಫೋಟೋಗ್ರಫಿ ಮಾಡೋ ಅಂತ. ಸರಿ ಆದರೂ ಅದೀಗ ನೋಡ್ಕೊಳ್ಳೋಕ್ಕೆ ಯಾರು ಇರೋದಿಲ್ಲ ಅಂಥೇಳಿ ನನ್ನ ಕರ್ಸ್ಕೊಳ್ತಾರೆ, ಬಾ ಅಂಥೇಳಿ. ಅವಾಗ ತಾನು ನಾನು SLC ಮುಗ್ದಿರ್ತೀನಿ. SLC ಮುಗ್ದಿರುತ್ತೆ ಆವಾಗ, 11 ವರ್ಷ SLC, ಈಗಿನ ಥರ 10 ಅಲ್ಲ. ಆವಾಗ ಹೇಗಿರುತ್ತೆ, ನಾನು ಒಂಥರ ಅಲ್ಲಿಗೆ ಹೋಗೋದಾ, ಹಳ್ಳಿಲಿ ನಮ್ಮ ಜಮೀನು ಇರುತ್ತೆ ಅಲ್ಲಿಗೆ ಹೋಗೋದಾ ಅಂತ ಯೋಚನೆಯಲ್ಲಿ, ಕನ್ಫ್ಯೂಷನಲ್ಲಿ. ಸರಿ ಏನೋ ಅಂತೂ ಧೈರ್ಯ ಮಾಡಿ ಮದ್ರಾಸ್ಗೆ ಹೊರಟೋಗ್ತೀನಿ. ಹೋಗಿ ಅಲ್ಲಿ ಫೋಟೋಗ್ರಫಿ ನನಗೇನು ಗೊತ್ತಿರಲಿಲ್ಲ. ಅಂದರೆ ಅದು ನನಗೆ ಫೋಟೋಗ್ರಫಿ ಜೀನ್ಸಲ್ಲಿ ಇತ್ತು ನನಗೆ. ಹೇಗೆ ಅಂದರೆ ನಮ್ಮ ಫಾದರು 1920s ಫೋಟೋಗ್ರಫಿ ಮಾಡ್ತಾಯಿದ್ರು ಅಗ್ರಿಕಲ್ಚರ್ ಜೊತೆ. ಅದೇ ಒಂದು ವಿಸ್ಮಯ. ನಮ್ಮ ಫಾದರು ಹಳ್ಳಿನಲ್ಲಿ ಅಲ್ಲಿ ಇದ್ಕೊಂಡು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಅಲ್ಲಿ ನಮ್ಮದು ಜಮೀನೆಲ್ಲ ಇತ್ತು. ಅಲ್ಲಿ ಹೇಗೆ ಮಾಡ್ತಾಯಿದ್ರು ಅನ್ನೋದೇ ಒಂದು ವಿಸ್ಮಯ. ಕರೆಂಟ್ ಇಲ್ಲ, ಡೇ ಲೈಟಲ್ಲಿ ಅವರು ಫೋಟೋಗ್ರಫಿ. ಇಂಡಿಯಾಗೆ 1920s ತುಂಬ ಇದರಲ್ಲಿತ್ತು, ಆ ಪೀರಿಯಡಲ್ಲಿ ಮಾಡ್ತಾಯಿದ್ರು. ಆವಾಗಿಂದು ಇನ್ನೂ ನನ್ನ ಹತ್ರ ಇದೆ, ಅವರ ತೆಗೆದಿರೋ ಕ್ಯಾಮ್ರಾ ಮತ್ತು ನೆಗೆಟಿವ್ಸ್ ಎಲ್ಲ ಪ್ರಿಸರ್ವ್ ಮಾಡಿದ್ದೀನಿ. ಆ ಥರ ನನ್ನ ಜೀನ್ಸಲ್ಲಿ ಫೋಟೋಗ್ರಫಿ ಇದ್ದಿರಬೇಕು. ಯಾಕಂದರೆ ನಮ್ಮ ಫಾದರ್ನ ನಾನು ನೋಡಿದ್ದೆ ನನಗೆ ಜ್ಞಾಪಕ ಇಲ್ಲ, ಯಾಕಂದರೆ 8ನೇ ವರ್ಷದಲ್ಲಿ ಹೋಗ್ಬಿಟ್ಟೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ ಇರ್ತೀನಿ, ಅಲ್ಲಿಂದ ಶುರು ಆಗುತ್ತೆ. ಮದ್ರಾಸ್ಗೆ ಹೋಗ್ತೀನಿ. ಮದ್ರಾಸಲ್ಲಿ ಹೋಗಿ ಸ್ಟುಡಿಯೋದಲ್ಲಿ ಸೀನಿಯರ್ ಇರ್ತಾರಲ್ಲ ಫೋಟೋಗ್ರಫಿ, ಅವ್ರ ಹತ್ರ ತರಬೇತಿ ತೊಗೊಳ್ತೀನಿ. ತರಬೇತಿ ತೊಗೊಂಡು ಹೀಗೆ ಫಸ್ಟು ಫೋಟೋಗ್ರಾಫರ್ ಆಗಬೇಕಾದ್ರೆ ಡಾರ್ಕ್ ರೂಮ್ ಕೆಲಸ ಕಲಿಬೇಕು. ಆಮೇಲೆ ಅದುವರೆಗೆ ಕ್ಯಾಮ್ರಾನೇ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ, ಆ ಥರ ಇತ್ತು ಕಾಲ. ಕಾಸ್ಟ್ಲಿ ಬೇರೆ ಆಗನ ಅಷ್ಟು ಆ ಥರ ಇರೋದು. ಫಸ್ಟು ಫೋಟೋಗ್ರಾಫರ್ ಅಂದರೆ ಡಾರ್ಕ್ ರೂಮ್ ವರ್ಕ್ ಕಲಿಬೇಕು. ಡಾರ್ಕ್ ರೂಮಲ್ಲಿ ಇವಾಗ ಡಾರ್ಕ್ ರೂಮ್ ಅಂದರೆ ಏನು, ಫೋಟೋಗ್ರಫಿ ಪ್ರಿಂಟ್ಸ್ ಏನು, ಅದೇ ದೊಡ್ಡ ಇದು ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಇದದು ಏನು ರಾಕೆಟ್ ಟೆಕ್ನಾಲಜಿ ಥರ ಆ ಥರ ಇತ್ತು ಫೋಟೋಗ್ರಫಿ. ಅಷ್ಟು ಇದಿತ್ತು. ಡಾರ್ಕ್ ರೂಮೆಲ್ಲ ಕೆಲಸ ಕಲಿತ ಮೇಲೆ ನಾವು ಮೇಲೆ ಫೋಟೋ ಸ್ಟಿಲ್ಸ್ ಎಕ್ಸ್ಪೋಸ್ ಮಾಡೋದು, ಈ ಥರ ಇರುತ್ತೆ. ಆವಾಗ ಏನಾಗುತ್ತೆ, ಇದು ನಾವು ಅಲ್ಲಿ ಮದ್ರಾಸಲ್ಲಿ ಭಾಳ ಸಿನಿಮಾಗಳು ಕೆಲಸ ಮಾಡ್ತೀವಿ. ಒಂದು 4-5 ಜನ ಫೋಟೋಗ್ರಾಫರ್ಸ್ ನಮ್ಮ ಜೊತೆ ಇದ್ದರು. ಅವ್ರಿಗೆ ಎಲ್ಲ ಥರ ತಮಿಳು, ತೆಲುಗು, ಮಲಯಾಳ ಎಲ್ಲ ಫಿಲಮ್ಸ್ ವರ್ಕ್ ಮಾಡ್ತಾಯಿದ್ದೆ. ನಾನು ಹೆಚ್ಚು ಡಾರ್ಕ್ ರೂಮ್ ಕೆಲಸ ಮಾಡ್ತಾಯಿದ್ದೆ. ಬಿಡುವು ಟೈಮ್ನಲ್ಲಿ ಸ್ಟುಡಿಯೋಗಳಿಗೆ ಹೋಗಿ ಸೀನಿಯರು ಹೇಗೆ ವರ್ಕ್ ಮಾಡ್ತಾರೆ ನೋಡ್ಕೊಂಡು ಬರ್ತಾಯಿದ್ದೆ. ಇದೇ ರೀತಿ ಇದ್ದಾಗ ಇದು ಪುಟ್ಟಣ್ಣ ಅವ್ರದ್ದು ಬೆಳ್ಳಿ ಮೋಡ, ಅದು ರಿಲೀಸ್ ಆಗೋದು 67ರಲ್ಲಿ ರಿಲೀಸ್ ಆಗುತ್ತೆ. ಆದರೆ ಅದು ಶೂಟಿಂಗ್ ಶುರುವಾದದ್ದು 65-66ರಲ್ಲಿ ಶುರು ಆಗೋದು, ಭಾಳ ನಿಧಾನ ಆಗುತ್ತೆ. ಅದು ಅವರು ಪ್ರೊಡ್ಯೂಸರು ಹಣಕಾಸು ತೊಂದರೆಯಿಂದ ಒಂದು ದಿನಕ್ಕೆ 3 ದಿನ 4 ದಿನ 5 ದಿನ ಹಿಂಗೆ ಮಾಡಿ ಮುಗಿಸ್ತಾಯಿದ್ರು. ಒಂದಿನ ಏನಾಗುತ್ತೆ, ದಿಢೀರಂತ ಇಟ್ಬಿಡ್ತಾರೆ ಬೆಳ್ಳಿ ಮೋಡ ಶೂಟಿಂಗ್. ಸರಿ ಏನಾಗುತ್ತೆ, ಬೆಳ್ಳಿ ಮೋಡ ಹೋಗೋದಕ್ಕೆ ಯಾರೂ ಇರೋದಿಲ್ಲ ಶೂಟಿಂಗ್ ಹೋಗೋದಕ್ಕೆ. ಆವಾಗ ಅಮ್ಮಣ್ಣ ಅವರೆಲ್ಲ ನೀನೇ ಹೋಗಿ ಮಾಡೋ. ಇಲ್ಲ ನಾನು ಸ್ವಂತ ಕೆಲಸನೇ ಮಾಡಿಲ್ಲ, ಏನು ಹಂಗೆ ಏನಿಲ್ಲ ಹೋಗೋ. ಅದುವರೆಗೆ ನಾನು ಹೊರಗಡೆ ಫೋಟೋಸು ಅದು ಇದು ಎಲ್ಲ ತೆಗಿತಾ ಇಲ್ಲ, ಹೊರಗಡೆ ತೆಗಿತಾ ಇದ್ದೆ ಅಷ್ಟೇ. ಸಿನಿಮಾ ಸ್ಟಿಲ್ಸ್ ತೆಗೆದಿರಲಿಲ್ಲ, ಹೊಸ ಎಕ್ಸ್ಪೀರಿಯನ್ಸ್. ಸರಿ ಏನಿಲ್ಲ ಹೋಗೋ ಎಲ್ಲ. ಸರಿ ಹೋಗಿ ವರ್ಕ್ ಮಾಡಿ ಅದೇ ಫಸ್ಟು ಫಿಲಮು ಮಾಡಿದ್ರು. ಆಮೇಲೆಲ್ಲ ಎಲ್ಲ ಪ್ರೋಸೆಸ್ ಮಾಡಿ ನೋಡ್ಮೇಲೆ ಚೆನ್ನಾಗಿತ್ತು, ರಿಸಲ್ಟ್ ಎಲ್ಲ ಚೆನ್ನಾಗಿದೆ. ನೋಡಿ ಏನು ಹೆದರ್ತಾ ಇದೆಯಾ, ಏನಿಲ್ಲ ನೋಡೋಣ. ನಮ್ಮ ಅಣ್ಣ ಮತ್ತು ಇನ್ನೊಬ್ಬ ಪಾರ್ಟ್ನರ್ ಒಬ್ಬರಿದ್ರು,
ಏನಿಲ್ಲ ಇನ್ನೇನು ಧೈರ್ಯವಾಗಿ ಎಲ್ಲ ಕಡೆ ಹೋಗಿ ಅಂತೇಳಿ. ಪುಟ್ಟಣ್ಣ ಕಣಗಲ್ ಅವಾಗ ಅವರ ಇದು ಹೆಂಗಿತ್ತು ಸರ್ ಕೆಲಸ? ಅವಾಗೇನು ಈ ಥರ ಇಷ್ಟು ಪ್ರಸಿದ್ಧ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಹಿಂದೆ ಅವರು ಒಂದು 2-3 ಮಲಯಾಳಂ ಫಿಲಮ್ಸ್ ಮಾಡಿದರು. ಕನ್ನಡ ಮಾತ್ರ ಮೊದಲನೇದದ್ದು. ಮಲಯಾಳಂ ಫಿಲಮ್ಸ್ ಮಾಡಿದರು. ಪಂತುಲು ಅವ್ರದ್ದೇ ಪ್ರೊಡಕ್ಷನ್ದು ಸ್ಕೂಲ್ ಮಾಸ್ಟ್ರು, ಮತ್ತೊಂದು ಯಾವುದೋ ಚೈಟತ್ತಿ ಅಂತಲೇ ಮಲಯಾಳಂ ಅದು ಮಾಡಿದರು. ಕನ್ನಡ ಮಾಡಿರಲಿಲ್ಲ. ಇದೇ ಫಸ್ಟ್ ಇದು ಮಾಡಿದರು. ಆಮೇಲೆ ಇದಾಯಿತು. ಸರಿ, ಆವಾಗ ನಾನು ಬೆಳ್ಳಿ ಮೋಡ ಇದು ಶುರು ಆದಮೇಲೆ ಪೂರಾ ಪಿಕ್ಚರ್ ನಾನು ಮಾಡಿಲ್ಲ. ಒಂದು ಶೆಡ್ಯೂಲ್ ಅಷ್ಟು, ಶೆಡ್ಯೂಲ್ ಅಂದರೆ ಎಂಟ್ರಿ ಅದು. ಆಮೇಲೆ ಪುಟ್ಟಣ್ಣ ಅವ್ರದ್ದೇ ಒಂದು ಮಲಯಾಳಂ ಫಿಲಮು ಮೇಯರ್ ನಾಯರ್ ಅಂತೇಳಿ, ಈ ಬೆಳ್ಳಿ ಮೂಡ ಟೈಮಲ್ಲಿ ಅದು ಆಗ್ತಾಯಿತ್ತು. ಅದು ನಾನು ವರ್ಕ್ ಮಾಡಿದೆ, ಮೇಯರ್ ನಾಯರ್ ಅಂತೇಳಿ. ಅದರಲ್ಲಿ ಹೆಚ್ಚಿಗೆ ಜನ ಕನ್ನಡದವರೇ ಇದ್ದರು. ನಮ್ಮ ಕೃಷ್ಣ ಪ್ರಸಾದ್ ಕ್ಯಾಮ್ರಾಮನ್ ಇದ್ದರು, ಮತ್ತು ಕಲ್ಪನಾ ಹೀರೋಯಿನ್ ಅದರಲ್ಲಿ, ನಮ್ಮ ಕನ್ನಡದ ಕಲ್ಪನಾ. ಮತ್ತು ಹೀರೋ ಬಂದು ಒಬ್ಬರು ರಮೇಶ್ ಅಂತಿದ್ರು, ಅವರು ಕನ್ನಡಿಗ. ಈ ರಮೇಶ್ ಅಲ್ಲ, ಇನ್ನೊಬ್ರು ಇದ್ದಾರಲ್ಲ ಅವರು ಅಲ್ಲ, ಇನ್ನೊಬ್ಬ ಆಯ್ತಾ, ಹಳೆ ರಮೇಶು ಅಲ್ಲ. ಆ ರಮೇಶು ನೋಡಿರಲ್ಲ ನೀವು. ಆ ರಮೇಶ್ ನೀವು ಈ ಮಿಸ್ ಲೀಲಾವತಿ ಅವು ಎಲ್ಲ ತುಂಬ ಇದೆ. ಅದಲ್ಲದೆ ಈತನೂ ಒಬ್ಬ ರಮೇಶ್ ಅಂತ, ಅವನು ಕನ್ನಡಿಗನ. ಅವನೇನು ಹೆಚ್ಚಿಗೆ ಬರಲಿಲ್ಲ. ಈ ಥರ ಅಲ್ಲಿ ಆ ಪಿಕ್ಚರು ಆ ಥರ ಮಾಡ್ಕೊಂಡೋದ್ರೆ ಮಲಯಾಳಂ ಫಿಲಮ್ಸು ನಾನು ಹೆಚ್ಚಿಗೆ ನನಗೆ ಕಳಿಸ್ಬಿಡೋರು ಅಲ್ಲಿಗೆ. ಹೆಚ್ಚಿಗೆ ಕಳಿಸ್ಬಿಡೋ ಅಲ್ಲಿ ಮದ್ರಾಸಲ್ಲೇ ನಡೀತಾ ಇಲ್ಲ, ಎಲ್ಲ 4 ಸೌತ್ ಇಂಡಿಯನ್ ಫಿಲಮ್ಸ್ ಎಲ್ಲ ಅಲ್ಲೇ ನಡೀತಾ ಇತ್ತು. ಆಲ್ಮೋಸ್ಟ್ ಯಾವ ಸಿನಿಮಾ ಮಾಡಿದ್ರು ನೀವು ಅಲ್ಲಿ ಇರ್ತಾ ಇದ್ರಿ, ಮಲಯಾಳಂ ಇಲ್ಲ ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ದೇನೆ. ಓಕೆ ಸರ್, ಅದಾದಮೇಲೆ ಕನ್ನಡ ಚಿತ್ರರಂಗ ಶಿಫ್ಟ್ ಆಗುತ್ತೆ 72ನಲ್ಲಿ. 70ಇಂದ ಶುರುವಾಗುತ್ತೆ. 70ಇಂದ ನೀವು ಶುರುವಾದಾಗ ನೀವು ನಿಮ್ಮ ಪ್ರಗತಿ ಸ್ಟುಡಿಯೋನ ಶುರು ಮಾಡ್ಕೋತೀರಿ ಇಲ್ಲಿ. ಅಲ್ಲಿದ್ದ ಬಂದು. ಹೌದು. ಇದು ಏನಾಗುತ್ತೆ, 1970ನಲ್ಲಿ ನಮ್ಮ ಬ್ರದರು ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ತಾರೆ, ಅನಿರೀಕ್ಷಿತ ಅಂತ ಹೇಳಿ. ಪ್ರೊಡ್ಯೂಸು ಡೈರೆಕ್ಟರ್ 2 ಮಾಡ್ತಾರೆ 70ನಲ್ಲಿ. ಮಾಡ್ತಾರೆ. ಅದನ್ನು ವರ್ಕ್ ಮಾಡ್ತೀನಿ ನಾನು. ಮಾಡಿಬಿಟ್ಟು ತಿರ್ಗಾ ಮದ್ರಾಸ್ಗೆ ಹೋಗ್ತೀವಿ. ಆಮೇಲೆ ಏನಾಗುತ್ತೆ, ಗ್ರ್ಯಾಜುಯಲಾಗಿ ಶುರು ಆಗುತ್ತೆ ಇದು ಕನ್ನಡ ಇಂಡಸ್ಟ್ರಿ ಕರ್ನಾಟಕಕ್ಕೆ ಬರೋಕ್ಕೆ. ಪ್ರೀಮಿಯರಲ್ಲಿ ಭಾಳ ಚೆನ್ನಾಗಿ ಬೆಳೆಯುತ್ತೆ. ಪ್ರೀಮಿಯರಲ್ಲಂತೂ 7 ಫ್ಲೋರ್ ಇತ್ತು. 7 ಫ್ಲೋರ್ ಫುಲ್ ಬ್ಯುಸಿ ಇರೋದು. ಕನ್ನಡ ಅಲ್ಲದೆ ತಮಿಳು, ಹಿಂದಿ ಎಲ್ಲ ಮಾಡೋದು. ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕನ್ನಡದ 2-3 ಶೂಟಿಂಗ್ ನಡೆಯೋದು ಒಂದೊಂದು ಫ್ಲೋರಲ್ಲಿ. ಎಲ್ಲನೂ ಮೀಟ್ ಮಾಡೋರು ಒಟ್ಟೊಟ್ಟಿಗೆ, ಎಲ್ಲ ಆರ್ಟಿಸ್ಟ್ಗಳು, ಅಲ್ಲಿರೋ ಟೆಕ್ನಿಷಿಯನ್ಸು. ತುಂಬ ಚೆನ್ನಾಗಿತ್ತು ಆವಾಗ. ಅದು ಅಲ್ಲಿಂದ ನೀವು ಕನ್ನಡಕ್ಕೆ ಶಿಫ್ಟ್ ಆದಾಗ ನೀವು ಇಲ್ಲಿ ಪ್ರಗತಿ ಸ್ಟುಡಿಯೋ ಅಂತ ಮಾಡಿದ್ರಿ. 72ನಲ್ಲಿ ಮಾಡಿದ್ವಿ. ಅದು ಓನ್ಲಿ ಫಾರ್ ಸಿನಿಮಾಗೆ ಮೀಸಲಾಯಿತು ಹೆಚ್ಚು. 90 ಭಾಗ ಅದೇನೆ. ಯಾಕಂದರೆ ಅದು ಗಾಂಧಿನಗರದಲ್ಲಿ ಸೆಂಟ್ರನಲ್ಲಿತ್ತು. 72 ಶುರು ಮಾಡಿದ್ವಿ. ಆವಾಗ ಏನಾಯಿತು ಅಂದರೆ ಎಲ್ಲನೂ ಪ್ರತಿಯೊಬ್ಬರನ್ನೂ ಅಲ್ಲಿಂದನೇ ಕರ್ಕೊಂಡು ಬರ್ತಾಯಿದ್ರು ಟೆಕ್ನಿಷಿಯನ್ಸ್. ಪ್ರತಿಯೊಬ್ಬರು ಹೇಳಿದ, ಇನ್ಕ್ಲೂಡಿಂಗ್ ಕಾರ್ ಡ್ರೈವರ್. ಯಾತಕ್ಕೆ ಅಂದರೆ ಯಾತಕ್ಕೆ ಅಂದರೆ ಈ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು. ಇಲ್ಲಿ ಕಾರ್ ಡ್ರೈವರ್ ಕರ್ಕೊಂಬಂದ್ರೆ ಶೂಟಿಂಗ್ ನೋಡ್ತಾ ನಿಂತ್ಬಿಡ್ತಾರೆ. ಅವ್ರಿಗೆಲ್ಲ ಹೊಸದು, ಡ್ರಾಪಿಗೂ ಗೊತ್ತಾಗಲ್ಲ. ಆ ಥರ ಪ್ರೊಡಕ್ಷನ್ ಹುಡುಗರು ಅಲ್ಲಿಂದ ಬರ್ತಾಯಿದ್ರು. ಆ ಥರ ಇತ್ತು. ಅಂತ ಜಾಸ್ತಿ ಆಗ್ತಿದಿಲ್ವಾ ಇವರಿಗೆ? ಕಾಸ್ಟ್ ಆಗೋದು. ಹೌದು, ಕಾಸ್ಟ್ ಜಾಸ್ತಿ ಆಗೋದು. ಆವಾಗ ನಾವು ಯಾತಕ್ಕೆ ಇಲ್ಲೇ ಬೆಂಗಳೂರಲ್ಲಿ ಮಾಡಬಾರ್ದು ಅಂತ ನಾವು ಸ್ಟುಡಿಯೋ ಇಲ್ಲಿ. ಇನ್ಫ್ಯಾಕ್ಟ್ ಸ್ಟಿಲ್ ಫೋಟೋಗ್ರಫಿನೇ ಫಸ್ಟ್ ಇಂಡಿಪೆಂಡೆಂಟ್ ಆದದ್ದು. ಇಲ್ಲಿ ನಾನು ಇಟ್ಕೊಂಡು ಬಂದು ಜೊತೆಲಿ ಒಂದು 3-4 ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ಟ್ರೈನ್ ಮಾಡಿ ಇಲ್ಲಿ ನಾವು ಇದು ಕೊಡಿ, ಇಲ್ಲಿವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿವ್ರನ್ನೇ ಮಾಡಿ. ಬಿಗಿನಿಂಗ್ನಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬಿಗಿನಿಂಗ್ನಲ್ಲಿ ಯಾರು ಇಷ್ಟು ಮಾಡೋದಿಲ್ಲ, ಇವ್ರ ಕೆಲಸ ಬರುತ್ತೋ ಇಲ್ವೋ ಅಂತ. ಆದರೆ ನಾನು ನೋಡಿದ್ದವರು ಮದ್ರಾಸಲ್ಲಿ ರೆಫರ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರಿಂದ ಬೆಳೆತು. ಈ ಪುಟ್ಟಣ್ಣರ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ ಸರ್? 11 ಸಿನಿಮಾ ಮಾಡಿ. 11 ಸಿನಿಮಾ. ಬೆಳ್ಳಿ ಮೋಡ,
ಆಮೇಲೆ ಕಪ್ಪು ಬಿಳುಪು ಮಾಡಿದೆ. ಹಾಂ, ಆಮೇಲೆ ಬಿಳಿ ಹೆಂಡತಿ, ಬಿಳಿ ಹೆಂಡತಿ, ಫಲಿತಾಂಶ, ರಂಗನಾಯಕಿ, ಪಡುವರಳ್ಳಿ ಪಾಂಡವರು, ಧರ್ಮಸೆರೆ, ಅಮೃತಗಳಿಗೆ ಮಾಡಿದ ಅಷ್ಟು ಸಿನಿಮಾ ಸೂಪರ್. ಆಮೇಲೆ ಇದು ಋಣಮುಕ್ತಳು ಎಲ್ಲ. ಓಕೆ, ಆ ಪುಟ್ಟಣ್ಣ ಕಣಗಲ್ ಅವರ ರಂಗನಾಯಕಿ ಸಿನಿಮಾ ಬಗ್ಗೆ ಬರೆದ ಒಂದೊಂದು ಫ್ರೇಮ್ ಕೂಡ ಕಲರ್ಫುಲ್ ಆಗಿರ್ತಿತ್ತು. ಸೊ ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಕಾಣ್ತೈತೆ. ಅಂದರೆ ನಾವು ಸಣ್ಣರಿದ್ದಾಗ ಆ ಸಿನಿಮಾ ಪಿಕ್ಚರ್ಗಳು ನೋಡಿದ್ದೀವಿ ನಾವು, ಅಂದರೆ ಪತ್ರಿಕೆಗಳಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ರಂಗನಾಯಕಿ ಆ ಟೈಮಲ್ಲಿ? ರಂಗನಾಯಕಿ ಒಂದು ಕನ್ನಡ ಚಿತ್ರ, ಒಂದು ಅದ್ಭುತ ಸಿನಿಮಾ ಅದು ಅಲ್ವಾ? ಆ ಸಬ್ಜೆಕ್ಟೇನೆ ಎಂಥ ಸಬ್ಜೆಕ್ಟ್, ವಂಡರ್ಫುಲ್ ಸಬ್ಜೆಕ್ಟ್ ಅದು ಭಾಳ ಆರ್ತಿ ಇದ್ರು, ಆರ್ತಿ, ಅಂಬರೀಷ್ ಇದ್ರು, ಅಂಬರೀಷು, ಅಶೋಕು, ರಾಜಾನಂದು. ಅದೆಲ್ಲ ಎಂಟೈರ್ ಸಿನಿಮಾ ಶೂಟ್ ಆಗಿದ್ದೆಲ್ಲ ಇಲ್ಲ ಬೆಂಗಳೂರು. ಔಟ್ಡೋರ್ ಮಾತ್ರ ಇದೆಲ್ಲ ಆಯಿತು, ಧರ್ಮಸ್ಥಳ, ಕಳಸ, ಆಮೇಲೆ ಇಲ್ಲಿ ಶಿವಗಂಗೆ ಅಲ್ಲಿ ಮಾಡೋರು. ಇಲ್ಲಿ ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಔಟ್ಡೋರಲ್ಲಿ ಒಂದು ಹೋಲ್ ಇದೇನೆ ಹಾಕ್ಬಿಟ್ಟಿದ್ರು ಸೆಟ್ಟು. ಆ ಸೆಟ್ಟು ಯಾವುದು, ಇದು ಡ್ರಾಮಾ ಸೆಟ್ಟು. ಆ ಡ್ರಾಮಾ ಸೆಟ್ಟು ಕಂಪ್ಲೀಟು ಒಂದು ನಾಟಕದ ಇದನ್ನೇ ತರ್ಸಾಕ ರೀಕ್ರಿಯೇಟ್ ಮಾಡಿದ್ರು ಅದನ್ನು. ತುಂಬ ಚೆನ್ನಾಗಿತ್ತು ಅದು. ಹೌದು, ಆ ಫ್ರೇಮ್ಸ್ ಎಲ್ಲ ಅದ್ಭುತವಾಗಿ ಕಾಣೋದು ತೆರೆ ಮೇಲೆ. ಸರ್, ಅದು ಪುಟ್ಟಣ್ಣ ಅವ್ರ ಜೊತೆಗೆ ಮಾಡಿದ್ರೆ ಆಮೇಲೆ ನೀವು ಸಿದ್ಧಲಿಂಗಯ್ಯರ ಜೊತೆಗೆ ಹೋಗ್ತೀರಿ, ಅವ್ರ ಜೊತೆಗೆ ಒಂದು 15 ಹೆಚ್ಚು ಕಮ್ಮಿ ಸಿನಿಮಾ ಮಾಡ್ತೀರಿ, ಮತ್ತು ಬಾಲಚಂದರ್ ಸಿನಿಮಾ ಕೂಡ ಮಾಡ್ತೀರಿ. ಬಾಲಚಂದರ್ ಬಗ್ಗೆ ಹೇಳ್ಬೇಕು ನೀವು. ಬಾಲಚಂದರ್ ಹತ್ರ ನಾನು ಕೆಲಸ ಮಾಡೋದೇ ಒಂದು ವಿಚಿತ್ರ ಸನ್ನಿವೇಶ. ಹಾಂ, ಹೆಂಗೆ ಸರ್? ಬಾಲಚಂದರ್ ಇವರು ಅದಕ್ಕೆ ಪ್ರೊಡ್ಯೂಸರ್ ಬಂದು ಯಾವುದೋ ಬೆಂಕಿಯಲ್ಲಿ ಅವರಳು. ಹಾಂ, ಬೆಂಕಿಯಲ್ಲಿ ಅವಳು ಚಂದುಲಾಲ್ ಜೈನು ಪ್ರೊಡ್ಯೂಸರ್ ಅವರಿಗೆ. ಸುಹಾಸಿನಿ ಅವ್ರು ಮಾಡಿದ್ರು. ಅದ್ರಲ್ಲಿ ಏನಾಗುತ್ತೆ ಅಂದರೆ ಬಾಲಚಂದರು ಅವ್ರು ಹೇಳ್ತಾರೆ, ಪ್ರೊಡ್ಯೂಸರ್ ಕಂಡೀಷನ್ ಹಾಕ್ತಾರೆ. ಯೂಶ್ವಲಾಗಿ ಎಲ್ಲ ಡೈರೆಕ್ಟ್ರು ಅಷ್ಟೇ, ತನ್ನ ಯೂನಿಟ್ ಇರಬೇಕು ಅಂತ ಹೇಳ್ತಾರೆ. ತನ್ನ ಕ್ಯಾಮ್ರಾಮ್ಯಾನ್ ಇರಬೇಕು, ಮೇಕಪ್ ಮ್ಯಾನ್ ಇರಬೇಕು, ಎಲ್ಲರೂ ಅದು ಸ್ವಾಭಾವಿಕ, ತನ್ನ ಯೂನಿಟೇ ಕೆಲಸ ಮಾಡಿ. ಇವರು ಅದೇ ಹೇಳಿರ್ತಾರೆ, ನನ್ನ ಯೂನಿಟೇ ನಾನು ಕಂಪ್ಲೀಟ್ ಇಟ್ಕೊಂಡು ನಾನು ಕೆಲಸ ಮಾಡಿ ಒಪ್ಕೊಂಬಂದ್ಬಿಡ್ತಾರೆ ಯಾರು, ಚಂದುಲಾಲ್ ಜೈನು. ಆಮೇಲೆ ಅನಿಸುತ್ತೆ ಅವ್ರಿಗೆ ಸ್ಟಿಲ್ ಫೋಟೋಗ್ರಾಫರ್ ಮದ್ರಾಸಿಂದ ಬಂದು ಮಾಡಿಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ಪ್ರಿಂಟ್ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ. ಏನಾದರೂ ಮಾಡಿ ನಾನು ಅದುವರೆಗೆ ಚಂದ್ರಲಾಲ್ ತುಂಬ ಮಾಡಿದ್ದೆ ಫಿಲಮ್ಸ್ ಎಲ್ಲ. ಈಗ ಅಶ್ವತ್ನ ಇಟ್ಕೋಬೇಕಂತೇಳಿ ಏನು ಮಾಡು, ಹೇಗೆ ಹೇಳೋದು ಅವ್ರು ಬಾಲಚಂದರ್ಗೆ ಹೇಗೆ ಹೇಳೋದು, ನಾನು ಒಪ್ಕೊಂಬಂದ್ಬಿಟ್ಟಿದ್ದೀನಿ, ನಾನು ಯಾರನ್ನೂ ಇದು ಮಾಡಲ್ಲ, ಎಲ್ಲ ನಿಮ್ಮವರೇ ಅಂತಂದು. ಸರಿ ಆಯ್ತು ಅಂದರೆ ನನಗೆ ಹೇಳ್ತಾರೆ, ಬಾ ನೀನು. ಅವ್ರು ಬೇಡ ಅಂದಮೇಲೆ ಯಾಕೆ ಕರಿತೀರ ನನಗೆ? ಇಲ್ಲಪ್ಪ ನೀನು ದಯವಿಟ್ಟು ಬಾ ನನ್ನ ಜೊತೆ. ಅವರ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಬಾಲಚಂದ್ರನ ಕೂತ್ಕೊಂಡು ಬರೀತಾ ಇರ್ತಾರೆ. ಹೋಗ್ತಾರೆ ಇವರು, ನಮಸ್ಕಾರ ಅಂತೇಳಿ. ಆಮೇಲೆ ನೋಡ್ತಾರೆ ಚಂದ್ರಲಾಲ್ ಏನು ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಇವರು ಅಶ್ವಥ್ ಅಂತೇಳಿ ಸ್ಟಿಲ್ ಫೋಟೋಗ್ರಾಫರು. ನಾನು ಇವ್ರನ್ನ ಫಿಲಮ್ಗೆ ಇಟ್ಕೋಬೇಕು ಅಂತಿದ್ದೀನಿ. ಅವ್ರಿಗೆ ನೋಡ್ತಾರೆ, ನಾನು ಮೊದಲೇ ಹೇಳಿರಲಿಲ್ವ ನಿಮಗೆ, ನನ್ನ ಯೂನಿಟ್ ಬಿಟ್ಟು ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲ, ಇವರು ಪುಟ್ಟಣ್ಣ ಅವ್ರ ಹತ್ರ ರೆಗ್ಯುಲರಾಗಿ ವರ್ಕ್ ಮಾಡ್ತಾರೆ, ನೋಡಿ ಸ್ವಲ್ಪ ಅಂತ ಹೇಳ್ತಾರೆ. ಈ ಥರ ಮಾಡ್ತಾರೆ, ಪುಟ್ಟಣ್ಣ ಅವ್ರ ಹತ್ರ ಮಾಡ್ತಾರೆ. ಸರಿ ಆಯ್ತಪ್ಪ, ಬಂದ್ಬಿಡಿ ನಾಳಿಂದ. ಸೂಪರ್. ಒಂದು ಇದು ಮಾತ್ರ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಮೊದಲೇ ಹೇಳಿದ್ರಿ ನನಗೆ ಇದೆಲ್ಲ ಆಗೋದಿಲ್ಲ, ಅವು ಬಲವಂತ ಮಾಡಿ ಕರ್ಕೊಂಡು ನಾನು ಯಾವ್ರ ಹತ್ರನೂ ಒಂದು ಫಿಲಮ್ ಕೊಡಿ ಅಂತ ಕೇಳ್ಕೊಂಡು ಹೋಗಿಲ್ಲ. ನನಗೆ ಸಾಕಷ್ಟಾಗಿ ಬೇಡ ಅಂತಿದ್ದು ಸ್ಟೇಜ್ ಇತ್ತು. ಅಂಥದ್ರಲ್ಲಿ ಅಂತ ಹೇಳಿದಾಗ ಚಂದುಲಾಲ್, ಯಾಕೆಂದರೆ ಅವ್ರ ಪಿಕ್ಚರ್ ನಾನು ಭಾಳ ಮಾಡಿದ್ದೆ, ಸರಿ ಅವ್ರದ್ದು ಇದು ಮಾಡಿಕೊಂಡು ಹೋಗಿದ್ದೆ. ಅವ್ರು ಹೇಳಿದ ತಕ್ಷಣ ಪುಟ್ಟಣ್ಣ ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ ರೆಗ್ಯುಲರಾಗಿ. ಸರಿ ಆಯಿತು ಮಾಡಿ ಅಂದ್ಬಿಟ್ರು. ಆಮೇಲೆ ವರ್ಕ್ ಮಾಡಿದಾಗ ಶೂಟಿಂಗ್ ಇದ್ರ ಟೈಮ್ಲೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ರು ಪುಟ್ಟಣ್ಣ ಅವ್ರ ಬಗ್ಗೆ, ಅವ್ರು ಹೇಗೆ ತೆಗಿತಾರೆ ಶೂಟಿಂಗು, ಹಂಗೆ ಮಾಡ್ತಾರೆ. ನನಗೆ ಒಂಥರ ಮುಜುಗರ ಆಗ್ಬಿಡೋದು, ಇವರು ಎಷ್ಟು ದೊಡ್ಡ ಡೈರೆಕ್ಟ್ರು, ಇವರು ಪುಟ್ಟಣ್ಣ ಮೇಲೆ ಅಷ್ಟೊಂದು ಕೇಳ್ತಾರೆ ಅಂತ ನನಗೆ ಆಶ್ಚರ್ಯ ಆಗೋದು, ಏನಪ್ಪ ಇವರು ಅಂಥೇಳಿ. ಇಲ್ಲ, ಆ ಥರ ಅಷ್ಟೊಂದು ಮರ್ಯಾದೆ ಇತ್ತು ಪುಟ್ಟಣ್ಣ ಅಂತ ಹೇಳಿದ್ರೆ. ಭಾಳ ಕ್ಲಾಸಿಕ್ ಅಂತೇಳಿತ್ತು. ಪುಟ್ಟಣ್ಣರು ಹತ್ತಿರದಿಂದ ನೋಡಿದವರು, ಪುಟ್ಟಣ್ಣ ಕಣಗಳ ಜೊತೆ ನೀವು ಅಷ್ಟೊಂದು ವರ್ಷಗಳ ಕಾಲ ಕೆಲಸ ಮಾಡಿದಾಗ ಪುಟ್ಟಣ್ಣರ ಸ್ವಭಾವದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವ್ರು ಹೆಂಗೆ ಸರ್ ಸೆಟ್ಟಲ್ಲಿ ತುಂಬ ಕೋಪಿಸ್ಟು ಅಂತ ಕೇಳ್ತಾ ಇದ್ದರು, ಕೇಳಿದ್ದು ಉಂಟು. ಯಾಕಂದರೆ ನಾಗರಾವ್ ಅದೆಲ್ಲ ಸಿನಿಮಾ
ಅಂದಾಗ ಅನಿಸಿತು, ನೀವು ಹತ್ತಿರದಿಂದ ನೋಡಿದಾಗ ಏನು ಅನಿಸುತ್ತೆ? ಕೋಪಿಷ್ಟ್ರು ಅಂತ ಹೇಳಿದ್ರೆ ಬರೀ ಅದೇ ಅಲ್ಲ, ಕಾರಣ ಇಲ್ಲದೆ ಕೋಪ ಬರೋಲ್ಲ, ಕಾರಣ ಇರುತ್ತೆ. ಕೆಲಸ ಹೌದು, ಯಾರು ಸಿನ್ಸಿಯರ್ ಆಗಿರ್ತಾರೆ. ಇವನು ನನ್ನ ಹತ್ರ ಯಾವತ್ತೂ ಕೋಪ ಬಂದೇ ಇರಲಿಲ್ಲ ನನಗೆ. ಯಾರು ಈ ಆರ್ಟಿಸ್ಟ್ಗಳು ಅಷ್ಟೇ, ಯಾರು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಏನೂ ಆಗ್ತಿರ್ಲಿಲ್ಲ. ತೀರಾ ಇದಾದಾಗ ಕೋಪ ಬರೋದು ಅವ್ರಿಗೆ. ಯಾಕೆಂದರೆ ಅವ್ರು ಪ್ರತಿಯೊಂದು ಮಾಡಿ ತೋರಿಸೋರು. ಹೌದು, ಆರ್ಟಿಸ್ಟು ಡೈಲಾಗ್ ಹೇಳ್ಕೊಡೋರು, ಮಾಡ್ಯುಲೇಷನ್ ಹೇಳ್ಕೊಡೋರು, ಇದೆಲ್ಲ ಏನು ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಮಾಡಿ ತೋರಿಸ್ತಾರೆ. ಅದನ್ನು ಒಂದು 50% ಇವ್ರು ಇಮಿಟೇಟ್ ಮಾಡಿದ್ರೆ ಸಾಕಿತ್ತು. ಅದು ಮಾಡಿದ್ರೆ ಯಾತಕ್ಕೆ ಆರ್ಟಿಸ್ಟ್ ಆಗಬೇಕು? ಅದನ್ನು ಅರ್ಥ ಮಾಡ್ಕೊಳ್ದೆ ಇವರು ಮಾಡಿದವ್ರಿಗೆ ಅವ್ರು ಕೋಪ ಬರೋದು. ಕೋಪ ಬಂದ್ರು ಇದುವರೆಗೆ ಯಾರು ಪುಟ್ಟಣ್ಣವ್ರು ಬೈತಾರೆ ಅಂದ್ಬಿಟ್ಟು ಯಾವ ಆರ್ಟಿಸ್ಟು ಇದು ಮಾಡಿಲ್ಲ. ಅಯ್ಯೋ ಬೈತಾರಪ್ಪ ನಾನು ಆ್ಯಕ್ಟ್ ಮಾಡಲ್ಲ, ಅವ್ರ ಜೊತೆ ಮಾಡ್ಬೇಕಂತಾನೆ ಅವಕಾಶಕ್ಕೆ ಕಾಯೋರು. ಹೌದು, ಯಾರು ಹೇಳಿ ನಾನು ಪುಟ್ಟಣ್ಣವ್ರ ಹತ್ರ ಬೇಡಪ್ಪ ಅವ್ರು ಬೈತಾರೆ ಕೋಪಿಸ್ಕೊಳ್ತಾರೆ ಅಂತ ಹೇಳೇ ಇಲ್ಲ. ಪುಟ್ಟಣ್ಣರ ನಿಮಗೆ ತುಂಬ ಇಷ್ಟವಾದಂಥ ಸಿನಿಮಾ, ಆ ಸಿನಿಮಾ ನಾನು ಕೆಲಸ ಮಾಡಿ ತುಂಬ ತೃಪ್ತಿ ಕೊಡ್ತು ಅನ್ನೋದು ರಂಗನಾಯಕಿ ಸರ್. ಹಾಂ ಸರ್, ಪಡುವರಹಳ್ಳಿ ಪಂಡವರು ಅದು ತುಂಬ ಅದ್ಭುತವಾದ. ಸೊ ನೀವು ಅಲ್ಲಿ ಕೆಲಸ ಮಾಡ್ತೀರಿ, ಅಲ್ಲಿ ಅಷ್ಟೋ ಜನ ಸ್ಟಾರ್ಗಳೇ. ಈಗ ಹಂಗೆ ನೋಡಿದ್ರೆ ಅಂಬರೀಷ್ ಇದ್ದರು, ಜಯ ಜಗದೀಶ್, ರಾಮಕೃಷ್ಣ, ಎಂತೆಂಥ ಆರ್ಟಿಸ್ಟ್ಗಳೆಲ್ಲ ಇದ್ದರು. ಸೊ ಅವಾಗೆಲ್ಲ ಹೆಂಗೆ ಸರ್ ನೀವು ಈಗ ಯಾರನ್ನು ತೆಗಿಬೇಕು ಯಾರನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾ ಇದ್ದರೆ ಹೆಂಗೆ ಅಂತ? ಸ್ಟಿಲ್ ಫೋಟೋ ಬೇಕು ಅಂದಾಗ ಇಲ್ಲ, ಅವಾಗೇನು ಆ ಥರ ಏನು ಅಂದರೆ ಅವಾಗಿನ ಸ್ಟಿಲ್ ಫೋಟೋಗ್ರಫಿನೇ ಬೇರೆ ಥರ ಇತ್ತು. ಹೆಂಗೆ ಸರ್, ಯಾವ ಥರ? ಅವಾಗ ಹೇಗೆ ಅಂದರೆ ಈ ಶೂಟಿಂಗ್ ಆದ ತಕ್ಷಣ ಅದೇ ಆ್ಯಂಗಲಲ್ಲಿ ಆ ಕ್ಯಾಮ್ರಾ ತೆಗೆದ್ಬಿಟ್ಟು, ಮೂವಿ ಕ್ಯಾಮ್ರಾ ತೆಗೆದ್ಬಿಟ್ಟು ನಮ್ಮ ಕ್ಯಾಮ್ರಾ ಇಟ್ಬಿಟ್ಟು ಅದೇ ತಿರ್ಗಾ ಎಕ್ಸ್ಪ್ರೆಷನ್ಸು ಅವರ ತಿರ್ಗಾ ರಿಯಾಕ್ಟ್ ಮಾಡಿ ಒಂದು ಸೆಕೆಂಡು, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅವರು ಇದು ಕೊಡೋರು ಸ್ಟಡಿ. ಆವಾಗ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗಿತ್ತು. ಡ್ಯೂರಿಂಗ್ ಶೂಟಿಂಗೆಲ್ಲ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅವಾಗೆಲ್ಲ ಸ್ಲೋ ಫಿಲಮ್ಸು, ಆಮೇಲೆ ಲೈಟಿಂಗೆಲ್ಲ ಪ್ರಾಬ್ಲಮ್ ಆಗೋದು. ಯಾಕೆಂದರೆ ಗ್ಲೇರ್ಗಳು ಬಂದ್ಬಿಡೋದು ಮಾಡೋದು. ಪರ್ಟಿಕ್ಯುಲರ್ ಪ್ಲೇಸ್ಮೆಂಟಿಗೆ ಹೋದರೆ ಕ್ಯಾಮ್ರಾ ಇಟ್ಟರೆ ಮಾತ್ರ ಸರಿಯಾಗಿರೋದು. ಎಸ್ಪೆಷಲಿ ನೀವು ಸೆಟ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕ್ಯಾಮ್ರಾ ಇಟ್ಟರು ನಮಗೆ ಆಗ್ತಾ ಇರಲಿಲ್ಲ. ಮತ್ತು ಆವಾಗಿನ ಕ್ಯಾಮ್ರಾಮೆನ್ಸ್ ಹೇಗಿದ್ರು ಅಂದರೆ ಲೈಟಿಂಗ್ ಭಾಳ ಪರ್ಫೆಕ್ಟ್ ಆಗಿರಬೇಕು ಫೋಟೋಸು. ಒಂದು ಅವಾಗ ಗ್ರಾಮರ್ ಮೇಂಟೈನ್ ಮಾಡ್ತೀವಿ ಫೋಟೋಗ್ರಫಿ. ಗ್ರಾಮರ್ ಇತ್ತು ಅವಾಗ. ಇವಾಗ ಗ್ರಾಮರ್ ಏನಿಲ್ಲ, ಫೋಟೋಗ್ರಫಿಗೆ ಏನಿಲ್ಲ. ಈ ಥರ ನಮ್ಮ ಫ್ಲ್ಯಾಟ್ ಲೈಟ್ 2 ಹಾಕ್ಬಿಟ್ರೆ ಆಗೋಯ್ತು. ಫೋಟೋಗೆ ಗ್ಲಾಮರ್ ಬೇಕು. ಈಗ ಗ್ಲಾಮರ್ ಬೇಕು. ಅವಾಗ ಇದಿಲ್ಲ, ಎಲ್ಲ ಶಾರ್ಪ್ ಲೈಟ್ಸು ಅದೆಲ್ಲ. ಆಮೇಲೆ ಗ್ರಾಮರು, ಈಗ ನೀವು ಹಳೆ ಫೋಟೋಗಳು ನೋಡಿ, ಇದು ನೋ ಶಾಡೋ ಈ ಥರ ಇಷ್ಟಿರಬೇಕು, ಇಷ್ಟೇ ಲೆಂತ್ ಇರಬೇಕು, ಆ ಥರ. ನಮಗೆ ಈಗ ಈ ಶ್ರೀಕಾಂತ್, ರಾಜಾರಾಮ ಕ್ಯಾಮ್ರಾಮನ್ಸ್ ಅವ್ರ ಹತ್ರ ವರ್ಕ್ ಮಾಡೋಕ್ಕೆ ಭಯ ಆಗಿಬಿಡೋದು. ಲೈಟಿಂಗು ಒಂಚೂರು ನಾವು ಕರೆಕ್ಟ್ ನೋಡ್ಕೊಂಡು ತೆಗಿಬೇಕು. ಆ ಥರ ಇಲ್ವೇ ಇಲ್ಲ. ಈಗ ಅವರು ಆರ್ಟಿಸ್ಟ್ ಯಾವುದೋ ಎಕ್ಸ್ಪ್ರೆಷನಲ್ಲಿ ಏನೋ ಕೊಟ್ಬಿಡ್ತಾರೆ, ಎಲ್ಲ ತಿರುಗಿರ್ತಾರೆ, ರಾಂಗ್ ಲೈಟ್ ಆಗಿದೆ, ರಾಂಗ್ ಲೈಟ್ ಅಂತ ಹೇಳೋರು, ಇದು ರಾಂಗ್ ಲೈಟ್ ಆಗಿದೆ. ಇವಾಗ ಅದೆಲ್ಲ ಇಲ್ವೇ ಇಲ್ಲ, ರಾಂಗ್ ಲೈಟ್ ಇಲ್ಲ, ಕರೆಕ್ಟ್ ಲೈಟ್ ಇಲ್ಲ, ಏನಿಲ್ಲ. ಈಗ ಏನಿದ್ರೆ ಅದೇ ಫೋಟೋ ಎಕ್ಸ್ಪೋಸ್ ಆದರೆ ಓಕೆ ಅಷ್ಟೇ. ಅವಾಗ ಆ ಥರ ಇರಲಿಲ್ಲ. ಭಾಳ ಪ್ರಾಬ್ಲಮ್, ಭಾಳ ಇತ್ತು. ಗ್ರಾಮರ್ ಮೇಂಟೈನ್ ಮಾಡಿ, ಗ್ರಾಮರ್ ಇಲ್ಲ ಫೋಟೋಗ್ರಫಿಗೆ. ಇದಿಲ್ಲ, ಇದೇ ತೆಗಿಬೇಕು, ಹೀಗೆ ತೆಗಿಬೇಕು ಅಂತ. ಇವಾಗ ಸಾಹಿತ್ಯದಲ್ಲಿ ಆಗಿದೆ, ಏನೋ ಒಂದು ಛಂದಸ್ಸಲ್ಲಿ ಬರೀಬೇಕು, ಅದು ಇದು ಏನೋ ಹೇಳ್ತಾರೆ. ಫೋಟೋಗ್ರಫಿನೂ ಹಂಗಿತ್ತು ಆವಾಗ. ಅದನ್ನು ಇವಾಗ ಸಾಹಿತ್ಯದಲ್ಲೂ ಚೇಂಜ್ ಆಗಿದೆ, ಇದರಲ್ಲೂ ಚೇಂಜ್ ಆಗಿದೆ. ಕರೆಕ್ಟ್ ನಿಜ ನೀವು ಹೇಳೋದು 100%. ಅಂದರೆ ಬದಲಾವಣೆ ಆಯಿತು, ಆದರೆ ಅವಾಗ ಬದಲಾವಣೆಗೆ ಹೊಂದ್ಕೊಳ್ತಾ ಇದ್ರಿ ನೀವು. ಹೌದು ಅಲ್ವಾ? ಹೌದು. ಆವಾಗ ನಾವು ಅದು ಮೇಂಟೈನ್ ಮಾಡಬೇಕಾಯ್ತು. ಎಷ್ಟು ಆದಮೇಲೆ ನೀವು ಪುಟ್ಟಣ್ಣ ಆಯಿತು, ಆಮೇಲೆ ಸಿದ್ಧಲಿಂಗಯ್ಯವರ ಜೊತೆನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೆಲಸ ಮಾಡ್ತೀರಿ. ಸೊ ನೀವು ಕಂಡಂಗೆ ಅಷ್ಟೂ ಜನ ನಿರ್ದೇಶಕರಲ್ಲಿ ನಿಮಗೆ ತುಂಬ ದಿ ಬೆಸ್ಟ್ ಡೈರೆಕ್ಟ್ರು ಅನ್ನೋರು ಯಾರು ಸರ್? ಅಂದರೆ ಎಲ್ಲರೂ ಬೆಸ್ಟೇ, ಆದರೆ ನಿಮಗೆ ಹತ್ತಿರವಾಗಿ ತುಂಬ ಕಾಡಿದ್ದು ಇವರು ಸಿನಿಮಾ ಅಲ್ಲ. ಈಗ ನನಗೆ ಐ ಆಮ್ ಲಕ್ಕಿ, ಎಲ್ಲ ಡೈರೆಕ್ಟ್ರು ಒಳ್ಳೊಳ್ಳೆ ಡೈರೆಕ್ಟ್ರು ಕೆಲಸ ಮಾಡಿ. ಹೌದೌದು.
ಪುಟ್ಟಣ್ಣ, ಸಿದ್ಲಿಂಗಯ್ಯ, ರವಿ, ವಿಠಲ್, ಲಕ್ಷ್ಮಣ, ಹುಣಸೂರು ಎಲ್ಲರ ಹತ್ರ ಮಾಡಿದ್ದೀನಿ. ಅಲ್ಲಿ ಈಗ ಪುಟ್ಟಣ್ಣ ಅವ್ರದ್ದು ಒಂಥರ ಸ್ಟ್ರಿಕ್ಟು, ಅವ್ರ ಹತ್ರ ಯಾರು ಹತ್ರ ಹೋಗೋಕ್ಕಾಗ್ತಿರ್ಲಿಲ್ಲ. ಸೆಟ್ಟಲ್ಲಿ ಒಬ್ಬರು ಕೂತ್ಕೊಳ್ತಾ ಇರಲಿಲ್ಲ, ಎಕ್ಸೆಪ್ಟ್ ಟೆಕ್ನಿಷಿಯನ್, ಕ್ಯಾಮ್ರಾಮನ್ ಮಾತ್ರ. ಯಾರು ಹತ್ರ ನಿಂತ್ಕೊಳ್ತಾ ಇರಲಿಲ್ಲ, ಒಂದು ಜೋರು ಮಾತಿಲ್ಲ, ಡಿಸಿಪ್ಲಿನ್ಡು. ಕೆಲಸದ ವಿಷಯ ಏನು ಮಾತೋ ಅಷ್ಟೇ, ಬೇರೆ ಏನು ಮಾತಾಡೋಂಗಿಲ್ಲ ಅಷ್ಟು ಇದಿರೋದು. ಆದರೆ ಸಿದ್ಲಿಂಗಯ್ಯನವ್ರ ಹತ್ರ ಅದು ಆ ಥರ ಇರಲಿಲ್ಲ. ಸಿದ್ಲಿಂಗಯ್ಯ ಹತ್ರ ಫ್ರೆಂಡ್ಲಿಯಾಗಿರೋದು, ಒಂಥರ ಇದಿರೋದು. ಇವರು ಸಿದ್ಲಿಂಗಯ್ಯವರ ಜೊತೆ ಅವ್ರ ಮಗನ ಸಿನಿಮಾದಲ್ಲಿ ನೀವು ಅಲ್ಲಿಂದ ಶುರು ಮಾಡಿದ್ರೆ? ಇಲ್ಲ ನಾನು ದೂರದ ಬೆಟ್ಟದಿಂದನೇ ಅಣ್ಣವರು. ಆ ದೂರದ ಬೆಟ್ಟದಲ್ಲಿ ನನಗೂ ಅವ್ರಿಗೂ ಲಿಂಕ್ ಆಗುತ್ತೆ. 72ನಲ್ಲಿ ಅವರು 72, 73 ಇರಬೇಕು, 72 73ನೇ ಇರುತ್ತೆ. ಅಲ್ಲಿಂದ ಆಗಿ ಕಡೆ ಪಿಕ್ಚರ್ವರೆಗೂ ನಾನೇ ಮಾಡೋದು. ಮಧ್ಯೆ 2 ಫಿಲಮ್ ನಾನಾಗಿ ಮಾಡಲಿಲ್ಲ. ಯಾವುದು ಭೂತಯ್ಯನ ಮಗ, ಅಯ್ಯೋ ಅದೇ ಮಿಸ್ ಆಯಿತು. ಆ ಟೈಮಲ್ಲಿ ಇವರು ನಮ್ಮ ಪುಟ್ಟಣ್ಣ ಅವ್ರದ್ದು ಬೆಳಿ ಹೆಂಡ್ತಿ ಇತ್ತು, ಅಲ್ಲಿವರೆಗೆ ಆಗಲಿಲ್ಲ, ಡೇಟ್ ಕ್ಲಾಶ್ ಆಯಿತು. ಅದು ಭಾಳ ಹೊಟ್ಟೆ ಉರಿಯುತ್ತೆ ನನಗೆ. ಕ್ಲಾಸಿಕ್ಕು ಅವರು ಕೇಳ್ತಾ ಇದ್ರು, ಏನು ಮಾಡೋಕ್ಕಾಗಲಿಲ್ಲ, ಆ ಥರ ಆಗೋಯ್ತದು. ಅದೊಂದು ಕಳ್ಕೊಂಡೆ. ಅದು ಸಿದ್ಲಿಂಗಯ್ಯ ಅವ್ರದ್ದು ಯಾವುದ್ಯಾವ್ದು ಸಿನಿಮಾ? ದೂರದ ಬೆಟ್ಟದಿಂದ ಎಲ್ಲನೂ. ಅದಾದ್ಮೇಲಿಂದ ದೂರದ ಬೆಟ್ಟ ಆಗಿ ಕಡೆ ಪಿಕ್ಚರ್ವರೆಗೂ ಪ್ರೇಮ ಲಾಸ್ಟ್ ಅಲ್ಲಿವರೆಗೆ ಎಲ್ಲನೂ ಮಧ್ಯೆ 2 ಫಿಲಮ್ ಏನು ಮಾಡಿಲ್ಲ. ಭೂತಯ್ಯ ಮತ್ತು ಇದು ಸಿದ್ಲಿಂಗಯ್ಯನವ್ರಿಗೆ ಹೇಳಬೇಕಂದ್ರೆ, ಇನ್ನು ಕನ್ನಡ ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗೆ ಒಂದು ಇದಿತ್ತು ಅವಾಗ, ಬಾಂಧವ್ಯ. ಅಲ್ಲ, ರಾಜ್ಕುಮಾರ್ ಪಿಕ್ಚರ್ ಕೆಲಸ ಮಾಡಬೇಕು, ಪುಟ್ಟಣ್ಣ ಕೆಲಸ ಮಾಡಬೇಕು, ಸಿದ್ಲಿಂಗಯ್ಯನ ಪಿಕ್ಚರ್ ಕೆಲಸ ಮಾಡಬೇಕು, ದ್ವಾರಕೀಶ್ ಪಿಕ್ಚರ್ ಕೆಲಸ, ಈ 4 ಜನರ ಕೆಲಸ ಮಾಡಿಬಿಟ್ರೆ ಇದು ಸಾರ್ಥಕ. ರಾಜ್ಕುಮಾರ್ ಜೊತೆ ಮಾಡೋದು ಒಂದು ಇದು ಧನ್ಯ. ಪುಟ್ಟಣ್ಣವ್ರ ಹತ್ರ ಮಾಡೋದು ಭಾಳ ಇದು ಅದೃಷ್ಟ. ಪುಟ್ಟಣ್ಣ ಸಿದ್ಲಿಂಗಯ್ಯ. ದ್ವಾರಕೀಶ್ ಹತ್ರ ದುಡ್ಡುಗೋಸ್ಕರ ಆವಾಗ ಆಗೈತು. ಅಣ್ಣವ್ರ ಜೊತೆ ಕೆಲಸ ಮಾಡಿದ್ರಿ, ಯಾಕಂದರೆ ಅಣ್ಣನ ಹತ್ತೋದಿಂದ ನೋಡಿದ್ರು, ಅಣ್ಣರನ್ನ ಎಷ್ಟೋ ಆ್ಯಂಗಲಲ್ಲಿ ನೀವು ಸೆರೆ ಹಿಡಿದವರು. ಇದು ಹೆಂಗೆ ಸರ್, ಹೆಂಗೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ? ವೆರಿ ಕೋಆಪ್ರೇಟಿವ್, ಏನಿಲ್ಲ ಅವರು ಕೆಲಸ, ಅವ್ರು ಯಾವತ್ತಲ್ಲೂ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಏನಾದರೂ ನಿಧಾನವಾಗಿ ಆರಾಮಾಗಿ ಪೋಸ್ ಮಾಡಿ ಸಾಕಾ ಬೇಕು. ಅಣ್ಣವ್ರು ಎಷ್ಟು ಸಿನಿಮಾ ಮಾಡಿದ್ರಿ ಸರ್? 2 ಫಿಲಮ್. ಒಂದು ದೂರದ ಬೆಟ್ಟ ಮತ್ತು ಬಂಗಾರದ ಮನುಷ್ಯ. ಅಲ್ಲ, ಬಂಗಾರ ಇದು ಹೃದಯ ಸಂಗಮ, ಅದು 2 ಮಾತ್ರ ಮಾಡೋದು ನಾನು. ಯಾತಕ್ಕೆ ಅಂದರೆ ನಾನು ಹೊರಗಡೆ ಈ ಫಿಲಮ್ಗಳ ಮಾಡಿಬಿಟ್ರೆ, ಆದರೆ ರಾಜ್ಕುಮಾರ್ ಫಿಲಮ್ಸ್ ಇದೆಲ್ಲ ನಾನೇ ವರ್ಕ್ ಮಾಡಿಕೊಡ್ತಾಯಿದ್ದೆ. ಕಲರ್ ಲ್ಯಾಬ್ ವರ್ಕಲ್ಲ, ನಾವು ಪ್ರಿಂಟಿಂಗು ಅಂದ್ರೆ 2 ಸಿನಿಮಾ ಮಾಡಿದ್ರು ಅದು ಆಚೆ ಬಾಂಧವ್ಯ ಬೇರೆ ಆಯಿತು. ಅವ್ರ ಪಿಕ್ಚರ್ದು ಎಲ್ಲ ಕಲರ್ ಪ್ರಿಂಟಿಂಗ್ ಎಲ್ಲ ನಮ್ಮ ಸ್ಟುಡಿಯೋದಲ್ಲಿ ಮಾಡಿಕೊಡ್ತಾಯಿದ್ವಿ. ಶೂಟಿಂಗು ಅಲ್ಲಿ ಇದಕ್ಕೆ ಹೋಗೋದಕ್ಕೆ, ಯಾಕೆಂದರೆ ನಾನು ಈ ಕಡೆ ಫಿಲಮ್ಸ್ ಭಾಳ ಬ್ಯುಸಿ ಇದ್ವಿ ಆಗಿನ ಟೈಮಲ್ಲಿ. ಹುಣಸೂರು ಸರ್ ಜೊತೆ, ಹುಣಸೂರು ಹತ್ರ ಇವ್ರದ್ದು ಮಾಡಿದ್ದೆ, ಅದು ನಾನು ಭಕ್ತಿ ಜ್ಞಾನದೇವ ಒಂದು ಮಾಡಿದೆ. ಅದು ತುಂಬ ಹಳೆಯ ಸಿನಿಮಾ, ಭಕ್ತಿ ಜ್ಞಾನದೇವ. ಸರ್ ಈಗ ಸಿದ್ಲಿಂಗಯ್ಯ, ಪುಟ್ಟಣ್ಣ ಕಣಗಲ್ಲು, ಬಾಲಚಂದ್ರು ಇದೆಲ್ಲ ಆದ್ಮೇಲೆ ಮತ್ತೆ ಅಗೇನ್ ದ್ವಾರಕೀಶ್ ಅವರ ಜೊತೆ, ದ್ವಾರಕೀಶ್ ಅವ್ರ ಹತ್ರ 15 ಫಿಲಮ್ ವರ್ಕ್ 15 ಫಿಲಮ್ ಮಾಡಿದೆ. ಗುರು ಶಿಷ್ಯರಿಂದ ಶುರುವಾಗಿದ್ದು ಜರ್ನಿ. ಇದು ಕಿಟ್ಟು ಪುಟ್ಟು ಇದು ಪ್ರೀತಿ ಮಾಡು, ತಮಾಷೆ ನೋಡು, ಗುರು ಶಿಷ್ಯ, ಪೆದ್ದಾಗೆದ್ದ, ಅವ್ರದ್ದು ಎಲ್ಲ ಸುಮಾರು ಆಲ್ಮೋಸ್ಟ್ ಅವರ ಸಿನಿಮಾ. ನೀವು ಹೇಳ್ತಾ ಇದ್ರಿ ದ್ವಾರಕೀಶ್ ಅವ್ರ ಜೊತೆ ಮಾಡುವಾಗ ಪೇಮೆಂಟು ಪಕ್ಕ ಇರ್ತಿತ್ತು, ಹೆಂಗೆ ಸರ್ ಆ ವಿಚಾರದಲ್ಲಿ? ಇಲ್ಲ, ಆವಾಗ ತುಂಬ ಇದಾಗಿದ್ರು ಆರ್ಟಿಸ್ಟು, ಟೆಕ್ನಿಷಿಯನ್ಗಳಿಗೆಲ್ಲ ಎಲ್ಲರಿಗೂ ಕರೆಕ್ಟ್ ಪೇಮೆಂಟ್ಸು. ಆಮೇಲೆ ಶೆಡ್ಯೂಲ್ ಹಾಕಿದ್ರೆ ಎಷ್ಟು ಮುಹೂರ್ತ, ಇವತ್ತು ಮುಹೂರ್ತ ಅಂದರೆ ರಿಲೀಸು ಇದೇ ಡೇಟ್ ಅನೌನ್ಸ್ ಮಾಡಿಬಿಡೋರು, ಇದು ಇಂಥ ಥಿಯೇಟ್ರಲ್ಲೂ ಅಂತೇಳಿ ಮಾಡೋರು. ಆ ಥರ ಮಾಡೋದು. ಒಂದು ತುಂಬ ಡಿಸಿಪ್ಲಿನ್ಡು. ಇಲ್ಲಿ ಕೆಲಸ ಆಗಬೇಕಂದ್ರೆ ಅಲ್ಲಾಗೋದು. ದ್ವಾರಕೀಶ್ ಅವರ ಜೊತೆಗಿನ ತುಂಬ ದಿ ಬೆಸ್ಟ್ ಮೂಮೆಂಟ್ ಅಂದರೆ ಯಾವುದು ಸರ್ ಸಿನಿಮಾ ಕೆಲಸ ಮಾಡಿದ್ದು? ಅಂದರೆ ಗುರು ಶಿಷ್ಯರಲ್ಲ, ಅದ್ಭುತ. ಆ ಸೆಟ್ಟು, ಆ ಇದು ವಿಷ್ಣುವರ್ಧನ್ ಇದ್ರು, ಎಲ್ಲ ಏನು ಸೆಟ್ಸ್ ಹಾಕಿದ್ರು, ಏನು ತುಂಬ ದುರಂತ ಅಂದರೆ ಪಾಪ ಕಡೆಯಲ್ಲಿ ಕಷ್ಟಪಟ್ಟರು ಆ ಸಿನಿಮಾ. ಅಲ್ಲ, ಈ ಇಂಡಸ್ಟ್ರಿನಲ್ಲಿ ಅವರು ಟೋಟಲ್ ಅವ್ರ ಜರ್ನಿ ಅಂದರೆ ಅದ್ಭುತ ಸಿನಿಮಾಗಳು ಕೊಟ್ಟು ಕೂಡ ಕೊನೆಗೆ ಆಮೇಲೆ ಸಿನಿಮಾ ಬಿಟ್ಟು ಬೇರೆ ಏನೂ ಮಾಡಲಿಲ್ಲಲ್ಲ ಸರ್ ಅವರು. ಅದರಿಂದ ಸಿನಿಮಾ ದುಡ್ದಿದ್ದು ಸಿನಿಮಾಗೆ ಹಾಕಿದ್ರು, ಸಿನಿಮಾಗೆ ಹಾಕಿದ್ರು, ಕಳ್ಕೊಂಡ್ರು ಅದರಲ್ಲಿ. ಆಮೇಲೆ ನಿಮ್ಮ ದ್ವಾರಕೀಶ್ ನಡುವಿನ ಆ ನಂಟು ಹೆಂಗಿತ್ತು ಸರ್? ಅಂದರೆ ಫ್ರೆಂಡ್ಶಿಪ್ ಬೇರೆ ಥರ, ಅಂದರೆ
ಸಿನಿಮಾ ಹೊರತಾಗಿ ಅದರ ಆಚೆ ಇರುತ್ತಲ್ವ? ಹೆಚ್ಚು ನಾನು ಯಾರ ಹತ್ರನೂ ಥರ ಮಿಕ್ಸ್ ಆಗ್ತಾ ಇರಲಿಲ್ಲ. ಕೆಲಸ ಆಯ್ತು, ಕೆಲಸ ಎಷ್ಟೋ ಅಷ್ಟೇ. ಹೆಚ್ಚು ಮಿಕ್ಸ್ ಆಗ್ತಾ ಇದ್ದಿದ್ದು ನಮ್ಮ ಡೈರೆಕ್ಟರ್ ಸಿದ್ಲಿಂಗಯ್ಯನವ್ರ ಹತ್ರ. ಸಿನಿಮಾಗಿಂತ ಹೊರಗಡೆ ಅಂದರೆ ಅವ್ರ ಮನೆಗೆ 15 ದಿನ 1 ತಿಂಗಳಿಗೆ ಮನೆಗೆ ಹೋಗ್ಬೇಕು, ಅವ್ರ ಮನೇಲಿ ಊಟ ಮಾಡಬೇಕು, ಬರಬೇಕು, ಇಲ್ಲಾಂದರೆ ಫೋನ್ ಮಾಡೋರು, ಆ ಥರ ಬಾಂಧವ್ಯ ಒಂದು ಬ್ರದರ್ಲಿ ಇದ್ದಿದ್ದು ಅವ್ರ ಹತ್ರ. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಬೇಕಂದ್ರೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಅವರು ದುರ್ದ ಬೆಟ್ಟಲ್ಲಿ ಶುರುವಾದದ್ದು ಆಯಿತು. ಬೇರೆ ನಮ್ಮ ಸ್ಟಿಲ್ ಫೋಟೋ ಸಿದ್ಲಿಂಗಯ್ಯನವ್ರ ಹತ್ರ ಹೋಗಿ ಕೇಳೋರು, ಸರ್ ಒಂದು ಫಿಲಮ್ ನಾನು ಕೊಡಿ, ನಾನು ಅಶ್ವತ್ತು ನಿಲ್ಲಿಸ್ಬೇಕು, ಅವ್ರು ವರ್ಕ್ ಮಾಡಲ್ಲ ಅಂತ. ಇಲ್ಲ ನಾನು ಡೈರೆಕ್ಟ್ರ್ ಮಾಡೋದು ನಿಲ್ಲಿಸ್ಬೇಕು, ಅದುವರೆಗೂ ಬೇರೆ ಯಾರು ಕೇಳಬೇಡಿ ಅದನ್ನು, ಈ ಥರನೇ ಹೇಳೋರು. ಅದೇ ಬಾಂಡಿಂಗ್. ಬಾಂಡಿಂಗ್ ಆ ಥರನೇ ಅವ್ರು ನಮ್ಮ ಕಡೆವರೆಗೂ ಆಗಿತ್ತು. ನನಗೂ ಅವ್ರಿಗೆ. ಆಮೇಲೆ ನಾಗಾಭರಣ ಅವ್ರ ಜೊತೆ ಮಾಡ್ತೀರಿ, ಭಾರ್ಗವರ ಜೊತೆಗೂ ಮಾಡ್ತೀರಿ. ಭಾರ್ಗವರ ಜೊತೆಗೆ ಯಾವ್ಯಾವ ಸಿನಿಮಾ ವರ್ಕ್ ಆಯ್ತು? ಗುರು ಶಿಷ್ಯ ಅವರ ಇವ್ರದ್ದೆಲ್ಲ ಮಾಡ್ತಿದ್ರಲ್ಲ, ದ್ವಾರಕೀಶದೆಲ್ಲ, ಪೆದ್ದಾಗಿದ್ದ. ಕರ್ಣ ಮಾಡಿದ್ರ ಸರ್? ಕರ್ಣನ ಮಾಡಿಲ್ಲ. ಇಲ್ಲ, ದ್ವಾರಕೀಶ್ ಅವ್ರ ಜೊತೆಗೆ ಇವರು ಅವ್ರ ಪ್ರೊಡಕ್ಷನ್ ಆದರೆ ಇವರು ಡೈರೆಕ್ಷನ್ ಇರ್ತಿತ್ತು. ಸೊ ಆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಹೌದು ಹೌದು. ಸೊ ಅತಿ ಹೆಚ್ಚು ನೀವು ಮಾಡಿದ್ದಂದ್ರೆ ವಿಷ್ಣುವರ್ಧನ್ ಸರ್ ಸಿನಿಮಾಗಳು ಅಥವಾ ಹೆಂಗೆ ಸರ್? ಬಹುಶಃ ಹಂಗೆ ಅನಿಸುತ್ತೆ. ಆರ್ಟಿಸ್ಟು ಅಂದರೆ ವಿಷ್ಣುವರ್ಧನೇ. ವಿಷ್ಣುವರ್ಧನ್ ಆರ್ತಿದು ಜಾಸ್ತಿ ಆಗಿದೆ. ಸರ್, ನಿಮ್ಮ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಹೀರೋಯಿನ್ಗಳು ಆರ್ತಿ, ಭಾರತಿ, ಕಲ್ಪನಾ ಇವರೆಲ್ಲ ಇದ್ದಂಥವ್ರು. ಸೊ ನೀವು ಪರ್ಟಿಕ್ಯುಲರ್ಗೆ ಒಂದು ಫೋಟೋ ಶೂಟ್ ಅಂತ ಮಾಡಿಸ್ತಾರಲ್ಲ, ಅವಾಗ ಮಾಡಿಸಿದ್ದು ಯಾವ್ಯಾವ ಹೀರೋಯಿನ್ಗಳು, ಅವರ ಎಕ್ಸ್ಪೀರಿಯನ್ಸ್ ಸರ್? ಈಗ ಆವಾಗ ಫೋಟೋ ಶೂಟ್ ಅಂದರೆ ಈಗಿನ ಥರ ಇಲ್ವೇ ಇಲ್ಲ. ಹೇಳ್ದಂಗೆ ಅಲ್ಲೇ ಸ್ಪಾಟಲ್ಲಿ ಸೆಟ್ಟಲ್ಲೇ ಮಾಡೋ 4 ಫೋಟೋ ಆರ್ಟಿಸ್ಟ್ ಆಗೋಗಿ ಬರೋರು 4 ಫೋಟೋ ತೆಗೆಸ್ಕೊಳ್ತಾ ಇದ್ರು. ಒಂದು ಸ್ಟ್ರೈಟು, ಒಂದು 3/4, ಒಂದು ಪ್ರೊಫೈಲು, ಒಂದು ಫುಲ್ ಫಿಗರು. 4 ಫೋಟೋ ಆದರೆ ಆಯಿತು. ಸಿನಿಮಾಗೆ ಅಷ್ಟೇ ಬೇಕು ಅಂತ. ಅದನ್ನ ಅವಾಗ ಎಕ್ಸ್ಪೆನ್ಸಿವ್, ಫೋಟೋಗ್ರಫಿನೇ ಎಕ್ಸ್ಪೆನ್ಸಿವ್. ಈಗಿನ ಥರ 100 ಫೋಟೋ ತೆಗೆದು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ವೇ ಇಲ್ಲ. ಅದರಲ್ಲಿ ಸ್ವಲ್ಪ ಫೋಟೋ ಶೂಟು ಪ್ರಾಕ್ಟೀಸ್ ಮಾಡೋದು ನಮ್ಮ ಸಿದ್ಲಿಂಗಯ್ಯನವರೇ. ಈಗ ಯಾವ ಆ ಥರ ಶುರು ಮಾಡೋದು ಸಿದ್ಲಿಂಗಯ್ಯನೇ ಶುರು ಮಾಡೋದು. ಪ್ರೇಮ ಪರ್ವದಲ್ಲಿ ಅವ್ರ ಮಗನ ಹಾಕೊಂಡು ಮಾಡೋದು. ಆ ಪಿಕ್ಚರ್ಗೆ ಹೀರೋಯಿನ್ ಸೆಲೆಕ್ಷನ್ಗೆ 4 ಜನನ ಕರೆಸ್ತಾರೆ. ಅವ್ರ ಮನೆಯಲ್ಲಿ ಇದೇ ಥರ ಇದು ಮಾಡಿ ಲೈಟ್ಸ್ ಎಲ್ಲ ನಾನು ಹಾಕಿ ಶೂಟ್ ಮಾಡಿ 4 ಜನನ ಕರೆಸ್ತಾರೆ. ಭವ್ಯ, ತಾರಾ, ಅಭಿನಯ ಮತ್ತು ಇನ್ನೊಬ್ಬಳು ಯಾರು, ಅವಳು ಬರಲಿಲ್ಲ. ಇವು 3 ಜನನೂ ಇವು 3 ಜನ ಆರ್ಟಿಸ್ಟ್ ಆದರು. ತಾರಾ, ಭವ್ಯ ಮಾಡಿದ್ದು, ತಾರಾ, ಭವ್ಯ, ಅಭಿನಯ ಅವ್ರಿಗೆ ತೆಗೆಸೋದು. ಅವಾಗ ಅವರು ಏನಂದರೆ ಅವಾಗ ಅವ್ರಿಗೆ ಇದು ಡೈಲಾಗ್ಸ್ ಹೇಳೋರು, ಅದಕ್ಕೆ ಎಕ್ಸ್ಪ್ರೆಷನ್ ಕೊಡಬೇಕು. ಬರೀ ಆಡಿಷನ್ ಥರ ಬರೀ ಇದಲ್ಲ, ಇದರಲ್ಲ ಎಕ್ಸ್ಪ್ರೆಷನ್ಸ್ ಕೊಡಬೇಕು. ಸ್ಮೈಲಿ, ಪ್ಯಾಥಸ್ಸು, ಇದು ಆಲ್ ನವರಸಗಳು ಆ ಥರ ಕೊಟ್ಟು ತೆಗಿತಾ ಇದ್ರು. ಫಸ್ಟು ಅದರಲ್ಲೇ ಆ ಥರ ಫೋಟೋ ಶೂಟ್ ಮಾಡೋದು. ಆ ಸಿನಿಮಾ ಭವ್ಯ ಆಯ್ಕೆ. ಆಮೇಲೆ ಭವ್ಯ, ಅದರಲ್ಲೂ ಅವ್ರಿಗೆ ಇದಿತ್ತು, ಭವ್ಯನ ಹಾಕೊಳ್ಳೋದು, ತಾರ ಹಾಕೊಳ್ಳೋದು ಅಂತೇಳಿ. ಮೆಜಾರಿಟಿ ನಮಗೆಲ್ಲ ಟೆಕ್ನಿಷಿಯನ್, ನಾನು, ನಮ್ಮ ಕ್ಯಾಮ್ರಾಮನ್ ಕಣ್ಣನ್ನು ಅವರೆಲ್ಲ ಇದ್ರು. ನಾವು ಭವ್ಯನ ಪ್ರಿಫರ್ ಮಾಡಿದ್ವಿ ಎಲ್ಲರೂ, ಅವರು ತಾರಾನ ಪ್ರಿಫರ್ ಮಾಡಿದ್ರು. ಮೆಜಾರಿಟಿ ಈ ಕಡೆ ಇದೆಲ್ಲ ಭವ್ಯಕ್ಕೆ ಅವಕಾಶ. ಎಸ್ ಸರ್, ಈ 50 ವರ್ಷದ ಜರ್ನಿಯಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀರಿ. ಹೆಚ್ಚು ಕಮ್ಮಿ ಒಂದು ಎಷ್ಟು ಲಕ್ಷ ಸರ್ ಇದು ಫೋಟೋ ಇದು ಮಾಡಿದ್ರೆ ನೆಗೆಟಿವ್? ಇದು ನನ್ನ ಹತ್ರ ಈಗ ಒಂದು 3 ಲಕ್ಷ ಪ್ರಿಸರ್ವ್ ಮಾಡಿದ್ದೀನಿ. ಅದರಲ್ಲಿ ನಾ ತೆಗೆದಿದ್ದು ಅಷ್ಟಿದೆ. ಇನ್ನು ಕೆಲವು ನಾನು ತೆಗೆದಿರೋದಲ್ಲ, ಅದನ್ನು ಪ್ರೊಡ್ಯೂಸರ್ಸೇ ನನಗೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಹತ್ರ ಒಂದೊಂದು ಇವಾಗ ನೋಡಿ, ರಾಮಾಂಜನ ಯುದ್ಧ, ದಶಾವತಾರ, ಮಹಿಷಾಸುರ ಮರ್ದಿನಿ, ಪಾರ್ವತಿ ಕಲ್ಯಾಣ, ಈ ಥರ ಸಿನಿಮಾಗಳಿದೆ. ಪೂರ ನೆಗೆಟಿವ್ಸು ನನಗೆ ಕೊಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾನು ಪ್ರಿಸರ್ವ್ ಮಾಡಿದ್ದೀನಿ. ಪ್ರಿಸರ್ವ್ ಮಾಡಿ ಅದರಲ್ಲಿ ಸೆಲೆಕ್ಟಿವ್ ಮಾತ್ರ ಡಿಜಿಟಲೈಸ್ ಕನ್ವರ್ಷನ್ ಮಾಡಿದ್ದೀನಿ. ನೆಗೆಟಿವಿಂದ ಇದಕ್ಕೆ ನೆಗೆಟಿವ್ ಸ್ಕ್ಯಾನರಿಂದ ಮಾಡಿ ಪ್ರಿಸರ್ವ್ ಮಾಡಿದ್ದೀನಿ. ರೆಡಿ ಇಟ್ಕೊಂಡಿದ್ದೀರಿ. ಹೌದು ನೋಡಿ, ಅದು ಸಿಗದೇ ಇರೋಂಥ ಕಾಪಿಗಳು ನಿಮ್ಮ ಹತ್ರ ಇದೆ. ಅಷ್ಟು ಸಿನಿಮಾಗಳು ಅಂದರೆ ಕಮ್ಮಿನ ಸರ್? 300 ಸಿನಿಮಾ, ಕಪ್ಪು ಬಿಳುಪು ಸಿನಿಮಾ ಅಂತಂದರೆ
ಹೆಚ್ಚು ಕಮ್ಮಿ ಎಷ್ಟು ಸರ್ 2,500 ಸಿನಿಮಾದ್ದು ಏನೋ ವರ್ಕ್ ಮಾಡ್ತಿದ್ದೀನಿ ಅಂತೇಳಿ ಅಷ್ಟು ವರ್ಷ? ಅದು ನಾನು ಈಗ ಬೇರೆ 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 ಇದರಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ ನಾನು. ಈಗ ರಾಜ್ಕುಮಾರ್ ಫಿಲಮ್ಸು 209 ಫಿಲಮ್ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ 209ರದ್ದು ಒಂದೊಂದು ಫೋಟೋ ಇವಾಗ ನಮ್ಮ ಹಂಪಿ ಕನ್ನಡ ಯೂನಿವರ್ಸಿಟಿನಲ್ಲಿ ಪರ್ಮನೆಂಟ್ ಗ್ಯಾಲರಿ ಮಾಡಿದ್ದಾರೆ. ರಾಜ್ಕುಮಾರ್ ಅಧ್ಯಯನ ಪೀಠ ಅಂತೇಳಿ ಅದರಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಪರ್ಮನೆಂಟ್ ಅದು ಇದು ಎಕ್ಸಿಬಿಷನ್ ಯಾವಾಗಲೂ ಇರುತ್ತೆ. ಅದು ತಗೊಂಡೋಗಿದ್ದಾರೆ, ಕೊಟ್ಬಿಟ್ಟಿದ್ದೀನಿ. ಅದು ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಅದೊಂದು ಇದೆ. ಅದಲ್ಲದೆ ನಾನು ಒಂದು 9-10 ಎಕ್ಸಿಬಿಷನ್ಸ್ ಮಾಡಿದ್ದೀನಿ. ಹೌದು. ಒಂದು ನನ್ನ ಕೆರಿಯರ್ ಮೇಲೆ ಒಂದು ಮಾಡಿದ್ದೀನಿ. ಪುಟ್ಟಣ್ಣ ಕಣಗಾಲ್ ಹೆಸರಲ್ಲೇ ಒಂದು ಪುಟ್ಟಣ್ಣ ಕಣಗಾಲ್ ಅವ್ರ ಮೇಲೇ ಬಿಹೈಂಡ್ ದಿ ಸ್ಕ್ರೀನ್ ಪುಟ್ಟಣ್ಣ ಕಣಗಾಲ್ ಯಾವ ರೀತಿ ಕೆಲಸ ಮಾಡ್ತಿದ್ರು, ಯಾವ ರೀತಿ ಒಂದು ಸಿನಿಮಾ ಬಿಗಿನಿಂಗ್ನಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತಿದ್ರು, ಸಾಹಿತಿಗಳ ಹತ್ರ ಹೇಗೆ ಚರ್ಚೆ ಮಾಡ್ತಿದ್ರು, ಸಂಗೀತ ನಿರ್ದೇಶಕ ಹತ್ರ ಕಂಪೋಸಿಂಗು, ಈ ಥರ ಫೋಟೋಸ್ ಎಲ್ಲ ತೆಗೆದಿದ್ದೀನಿ. ಬೇರೆ ಯಾವ ಡೈರೆಕ್ಟ್ರು ಇಷ್ಟೊಂದು ಇನ್ವಾಲ್ವ್ ಆಗ್ತಿದ್ರು. ಬಹುಶಃ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಒಬ್ಬ ಡೈರೆಕ್ಟರ್, ಒಬ್ಬ ಫೋಟೋಗ್ರಾಫರ್ ಸ್ಟಿಲ್ ತೆಗೆದಿರೋದು ಇದು ಎರಡನೇ ಸಲ. ಕರ್ನಾಟಕದಲ್ಲಿ ಒಂದೇ. ಸೌತ್ ಇಂಡಿಯನ್ ಬಂದರೆ ನೀವು ಪುಟ್ಟಣ್ಣ ಕಣಗಾಲ್ದು ಕಾಂಬಿನೇಷನ್. ಒಬ್ಬ ಫೋಟೋಗ್ರಾಫರ್, ಒಬ್ಬ ಡೈರೆಕ್ಟರ್ ಮೇಲೆ ಅದೊಂದು ಇದು. ಅದು ನೋಡಿದ್ರೆ ಈಗಿನ ನಮ್ಮ ಬರೋ ಡೈರೆಕ್ಟರ್ಗಳಿಗೆಲ್ಲ ಒಂದು ಇದಾಗುತ್ತೆ, ಪಾಠ ಥರ. ಕರೆಕ್ಟ್. ಅದನ್ನೆಲ್ಲ ಒಂದ್ಸಲ ನೋಡಿದ್ರೆ ಈಗಿನವ್ರಿಗೆ ನೋಡಬೇಕು. ಕರೆಕ್ಟ್. ಇಲ್ಲ, ನಾವು ನಿಮ್ಮ ಎಕ್ಸಿಬಿಷನ್ ಸಾಕಷ್ಟು ಕಡೆ ನೋಡಿದ್ದೀವಿ ಸರ್. ಅಕಾಡೆಮಿಯಿಂದ ಕೂಡ ಒಂದು ಎಕ್ಸಿಬಿಷನ್ ಮಾಡಿದರು ನಿಮ್ಮ ಫೋಟೋಗ್ರಫಿದು. ಅಕಾಡೆಮಿನ ಮಾಡಿದ್ರು ಪುಟ್ಟಣ್ಣದ ಮಾತ್ರ, ಬಾಕಿದೆಲ್ಲ ನಾನೇ ಮಾಡಿರೋದು. ಪ್ರೈವೇಟ್ ನಾನೇ ಇದು ಮಾಡಿದೆ. ಇಲ್ಲಿ ಮಾತ್ರ ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಮಾಡಿದ್ರು ಮೈಸೂರಲ್ಲಿ. 2 ವರ್ಷ ಮಾಡಿದ್ರು. 1 ವರ್ಷ ಒಂದು 5 ಜನ ಡೈರೆಕ್ಟರ್ಗಳ ಮೇಲೆ ಮಾಡಿದ್ದೆ. ಅವರದ್ದು ಬಿಹೈಂಡ್ ದಿ ಸ್ಕ್ರೀನು. 5 ಜನ ಡೈರೆಕ್ಟರ್ದು. ಆ ಥರ ಇನ್ನೂ ಬೇಕಾದಷ್ಟು ಯೋಜನೆಗಳಿದೆ, ಮಾಡಬೇಕು. ಓಕೆ ಸರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ನಿಮಗೆ ಯಾವತ್ತೂ ಕೂಡ ಈ ಸಿನಿಮಾ ಫೋಟೋಗ್ರಫಿ, ಸ್ಟಿಲ್ ಫೋಟೋಗ್ರಫಿ ಮಾಡುವಾಗ ಬೇಸರ ಆಗಿದ್ದು ಇತ್ತ ಸರ್? ಅಂದರೆ ಮಧ್ಯ ಒಂದು ಸ್ವಲ್ಪ ಆಯಿತು, ಆದರೆ ಈಗ ಏನಿಲ್ಲ, ನನಗೆ ಸಂತೋಷ. ಆರಂಭದಲ್ಲಿ ಇತ್ತು ಸರ್. ಆಗ ನಿಮ್ಮ ಕಾಲದಲ್ಲೂ ತಾರತಮ್ಯ ಅನ್ನೋದಿತ್ತ ಸರ್ ಚಿತ್ರರಂಗದಲ್ಲಿ? ತಾರತಮ್ಯ ಯಾವ ಥರ ಅಂದರೆ ಈಗ ಅವರಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು, ಇವರಿಗೆ ಕಮ್ಮಿ ಕೊಡೋದು, ಇಲ್ಲ ಆ ಥರ ಏನಿರಲಿಲ್ಲ. ಯಾಕಂದರೆ ಎಲ್ಲ ಕಾಲಕ್ಕೂ ಇರುತ್ತಲ್ಲ ಕಾಮನ್ ಆಗಿ ಅಂತ. ಇಲ್ಲ ಆ ಥರ ಏನಿಲ್ಲ. ಸ್ಟಿಲ್ ಫೋಟೋಗ್ರಫಿಲಿ ನಾನು ಆವಾಗ ನಂಬರ್ 1 ಇದ್ದೆ. ಯಾಕೆಂದರೆ ನನಗೇನು, ನಾನು ಬಿಡ್ತಾ ಇದ್ದೆ ಸಿನಿಮಾ ಹೊರತು ನನಗೆ ಜಾಸ್ತಿ ಆಗಿಬಿಟ್ಟಿದೆ, ಟೈಮ್ ಇಲ್ಲ ಅಂತೇಳಿ ಬಿಡಬೇಕಾಗಿತ್ತು. ಒಂದು ಟೈಮಲ್ಲಿ ನನಗೆ 6 ಜನ ಅಸಿಸ್ಟೆಂಟ್ಸ್ ಇದ್ದರು. 6 ಜನನ ಸಾಕಬೇಕಾಗಿತ್ತು ಸಿನಿಮಾ ಮಾಡೋದು. ಯಾಕಂದ್ರೆ ಒಂದೊಂದ್ಸಲಿ ಏನಾಗೋದು, ಎಲ್ಲ ಪಿಕ್ಚರ್ ನಾವು ಮಾಡೋದು. ಇಲ್ಲಿ ಲ್ಯಾಬಲ್ಲಿ ವರ್ಕ್ ಮಾಡಬೇಕು. ಕಲರ್ ಪ್ರಿಂಟ್ಸು ಬೇರೆ, ಅವನಿಗೆ ಬೇರೆ ಫೋಟೋಗ್ರಾಫರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಬೇರೆ ಹಾಕಬೇಕು. ಆವಾಗ 2 ತೆಗಿಬೇಕಾಗಿತ್ತು, ಕಲರು ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ. ಮಧ್ಯ ಒಂದು ಟೈಮಲ್ಲಿ 2 ತೆಗಿಬೇಕು, ಒಂದೇ ಥರದ್ದು. ಕಲರ್ ಒಂದು ಎಕ್ಸ್ಪೋಸ್ ಮಾಡಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾಕೆಂದರೆ ಅವಾಗ ಪತ್ರಿಕೆಗಳು ಕಲರ್ ಆಗಿರಲಿಲ್ಲ. ಪತ್ರಿಕೆಗಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟೇ ಬೇಕಾಗಿತ್ತು. ಕಲರ್ ಎಲ್ಲ ಇದಕ್ಕೆ ಬೇಕಾಗಿತ್ತು, ಡಿಸ್ಪ್ಲೇ ಮಾಡೋಕ್ಕೆ ಅಲ್ಲಿ ಅವಕ್ಕೆ ಕಲರ್ ಬೇಕಾಗಿತ್ತು. 2 ತೆಗಿಬೇಕಾಗಿತ್ತು. ಈ ಥರ ಭಾಳ ಇದಿತ್ತು. ಮತ್ತು ನಾವು ಯಾವಾಗ ಎಕ್ಸ್ಪೆನ್ಸಿವ್ ಫೋಟೋಗ್ರಫಿ. ನಾವು ಒಂದರಲ್ಲಿ ನಿಮಗೆ ಒಂದು ಸಿನಿಮಾಗೆ ಎಷ್ಟು ಪೇಮೆಂಟ್ ಸಿಗ್ತಾ ಇತ್ತು ಸರ್? ಒಂದು ಪೇಮೆಂಟ್ ಅಂತ ಹೇಳಿದ್ರೆ ನಾನು ಮ್ಯಾಕ್ಸಿಮಮ್ ತೊಗೊಂಡ್ರೆ 25,000 ರೂಪಾಯಿ. ಹೈಯೆಸ್ಟ್ ಅದೇನಾ? ಅದು ಹೈಯೆಸ್ಟ್ ಅಮೌಂಟು. ಯಾವ ಸಿನಿಮಾ? ಫಿಲಮ್ಸಲ್ಲಿ ಕೊಡ್ತಾಯಿದ್ರು 25 ಲಾಸ್ಟು. ಅದರಲ್ಲಿ ಎಲ್ಲ ನಮ್ಮ ಎಕ್ಸ್ಪೆನ್ಸ್ ಹೋಗ್ಬಿಡೋದಲ್ಲ, 25,000 ಅದ್ರ ಮಿಗೋದು 5,000 ರೂಪಾಯಿ ಅಷ್ಟೇ. ಅವಾಗ ಖರ್ಚು ಹಂಗೆ ಎಲ್ಲ ಪ್ರತಿಯೊಂದು ನಾವು ಫಿಲಮ್ ನಾವು ತಗೋಬೇಕು, ಪ್ರಿಂಟ್ಸ್ ನಾವು ಹಾಕಬೇಕು, ಇದು ಎಲ್ಲ ಕೆಮಿಕಲ್ಸು ಎಲ್ಲ ನಮ್ಮದು ಎಲ್ಲ ಆಗೋದು, ಎಲ್ಲ ಅದ್ರಲ್ಲಿ ಹೋಗ್ಬಿಡೋದು.
ಕಡೆಯಲ್ಲಿ ಏನಾಗೋದು, ಪ್ರೊಡ್ಯೂಸರ್ಸು ಏನಾಗೋದು, ಅವ್ರು ಲಾಸ್ ಆಗಿಬಿಡೋದು. ನೋಡಪ್ಪ ನಿನಗೆ 15,000 ರೂಪಾಯಿ ಮಾತಾಡಿದ್ದೀವಿ, 12,000 ಕೊಟ್ಟಿದ್ದೀನಿ, 3,000 ಬಿಟ್ಬಿಡಪ್ಪ. ಸರ್ 3,000 ರೂಪಾಯಿನೇ ಲಾಭ ನಮಗೆ ಬರೋದು, 12,000 ಕೊಟ್ಟಿರೋದು ನಾವೆಲ್ಲ ಎಕ್ಸ್ಪೆನ್ಸ್ ಆಗಿದೆ. ಅವಾಗೆಲ್ಲ ಪೇಮೆಂಟ್ ಕರೆಕ್ಟಾಗಿ ತಲುಪ್ತಾಯ್ತಾ ನಿಮಗೆ? ಇಲ್ಲ, ಅವಾಗಿಂದ ಎಲ್ಲ ಒಂದೇ ಥರ ಇತ್ತು ಅಲ್ವಾ? ಕೆಲವರು ಒಳ್ಳೆಯವರು ಇದ್ರು ಕೊಡ್ತಾ ಇದ್ರು, ಕೆಲವರು ಕೈ ಎತ್ಬಿಡೋರು, ಸಿನಿಮಾ ಲಾಸು ಅದು. ಅವಾಗಲೂ ಲಾಭ ನಷ್ಟ ಎಲ್ಲ ಇತ್ತು ಸರ್? ಇಲ್ಲ, ಫೇಲು ಸೋಲು ಇತ್ತು, ಇದ್ದೇ ಇತ್ತಲ್ಲ. ಸಿನಿಮಾ ಅಂದಮೇಲೆ ಈ ಎಲ್ಲ ಕಾಲಕ್ಕೂ ಫೈಲರು ಸಕ್ಸಸ್ ಇದ್ದೇ ಇತ್ತು. ನಿಮಗೆ ಅತಿ ಹೆಚ್ಚು ಒಡನಾಟ ಇದ್ದಂಥ ಹೀರೋ ಯಾರು ಸರ್? ಅಂದರೆ ಬಂದ ತಕ್ಷಣ ಬಾಪ ಅಶ್ವಥ್ ಅಂತ ಕೈ ಹಾಕೊಂಡು ಹೀರೋ ಅಂತ ಬಿಹೈಂಡ್ ದ ಸ್ಕ್ರೀನ್ ಹೇಳ್ತಾರೆ. ಬಿಹೈಂಡ್ ದಿ ಸ್ಕ್ರೀನ್ ಶ್ರೀನಾಥ್ ಸ್ವಲ್ಪ, ವಿಷ್ಣುನು ಓಕೆ. ಅಂದರೆ ಕೆಲಸದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾಗ ವಿಷ್ಣು, ನಾನು ಕೆಲಸದಲ್ಲಿ ಎಲ್ಲ ಇದು ಬರೋದು. ಇಲ್ಲಿದ್ದಾಗ ಅಂದರೆ ನಾನು ಎಲ್ಲ ಸಮಕಾಲೀನ ಏಜ್ನವ್ರು ಬೇರೆ. ಅವಾಗ ನಾನು ಹೆಚ್ಚು ಆಗಿನ ಟೆಕ್ನಿಷಿಯನ್ಸ್ ಹತ್ರ ಹೆಚ್ಚು ಮಿಕ್ಸ್ ಆಗ್ತಿದ್ದೆ ಹೊರತು ಆರ್ಟಿಸ್ಟ್ ಹತ್ರ ಇಲ್ಲ, ಎಷ್ಟು ಬೇಕೋ ಅಷ್ಟೇ. ಈ ಭಾಳಷ್ಟು ಜನ ಕ್ಯಾಮ್ರಾಮನ್ಗಳೆಲ್ಲ, ಫೋಟೋಗ್ರಾಫರ್ಗಳು ಕೂಡ ಅವಾಗೆಲ್ಲ ಏನೋ ಸಿನಿಮಾ ಮಾಡಬೇಕು ಅನ್ನೋದು ಪ್ರಯತ್ನ ಬಂತು. ನಿಮಗೆ ಯಾವತ್ತೂ ಅನಿಸ್ಲಿಲ್ವಾ ಸಿನಿಮಾ ಪ್ರೊಡಕ್ಷನ್, ಡೈರೆಕ್ಷನು ಆ ಥರದ್ದು? ನನಗೆ ಯಾವತ್ತೂ ಇದು ಬಿಟ್ಟು ಬೇರೆ ಹೋಗಲಿಲ್ಲ. ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ಭಾಳ ಇದಿದೆ. ನಮ್ಮ ಕ್ಯಾಮ್ರಾಮನ್ ಇವರು ಎನ್ ಜಿ ರಾವ್ ಅಂತೇಳಿ, ನೀವು ಕೇಳಿದಾಗೆ ಕೇಳಿದ್ರು. ಏನು ಯಾವಾಗಲೂ ಎನ್ ಜಿ ರಾವ್ ಅವರು ಪ್ರಸಿದ್ಧ ಕ್ಯಾಮ್ರಾಮನ್ನು. ಅವರು ಏನು ಬರೀ ಇದೇ ತೆಗಿತೀವಿ ಅಶ್ವತ್ತು, ಬಾ ನನ್ನ ಜೊತೆ ಅಸಿಸ್ಟೆಂಟಾಗಿ ಒಂದು ಪಿಕ್ಚರ್ ಕೆಲಸ ಮಾಡುವ, ಅಸಿಸ್ಟೆಂಟ್ ಡೈರೆಕ್ಟರ್. ಇಲ್ಲ ಸರ್ ಬೇಡ, ಇಲ್ಲ ಬಾ, ನನಗಿದೇ ಸಾಕಿದ್ರಲ್ಲಿ ತೃಪ್ತಿ ಇದೆ, ಇಲ್ಲ ಬಾ. ಕರ್ಕೊಂಡೋದ್ರು. ಒಂದು 4 ದಿನ ಕೆಲಸ ಮಾಡಿದೆ. ಸರ್ ನನಗೆ ಆಗಲ್ಲ ಇದು. ಏನಂದರೆ ನಾನು ಯಾವುದು ಕೆಲಸ ಮಾಡಿದೆ ಅದರಲ್ಲೇ ತೃಪ್ತಿ ಪಡಬೇಕು, ಅದರಲ್ಲೇ ಏನಾದರೂ ಸಾಧಿಸಬೇಕು. ಸುಮ್ಮನೆ ಈಗ MLA ಆದವನ್ನೆಲ್ಲ ಮಿನಿಸ್ಟರ್ ಆದಂಗೆ ಆಸೆ ಪಟ್ಟರೆ ಆಗಲ್ಲ. ಅದೇ ಥರ ML ಆಗಿರ್ಬೇಕು ಅಷ್ಟೇ, ಅದರಲ್ಲೇ ಒಳ್ಳೆ ಕೆಲಸ ಮಾಡ್ಬೋದು. ನಾನು ಸ್ಟಿಲ್ ಫೋಟೋ ಇದೆಲ್ಲ ಮಾಡೋದು. ಕರೆಕ್ಟ್. ಇನ್ನೂ ಒಂದು ಬಂತು, ಸಿದ್ಧಗಂಗನವರು ಯಾವುದು ಇದು ಸಂಭವ ಮೂವಿ, ಅದರಲ್ಲಿ ಅವರು ಸಿದ್ಧಲಿಂಗಯ್ಯನವರು ಯೂಶ್ವಲಾಗಿ ನನಗೆ ಗಾಂಧಿ ಅಂತ ಕರೆಯೋರು. ಸುಮ್ಮನೆ ಖುಷಿ ಬಂದರೆ ನೀವು ಬಿಡ್ರಿ ಗಾಂಧಿ ಆ ಥರ ಇದು ಮಾಡೋರು. ಅದರಲ್ಲಿ ಒಂದು ಕ್ಯಾರೆಕ್ಟ್ರು, ಸುಧಾರಾಣಿ ಫಾದರ್ ಕ್ಯಾರೆಕ್ಟ್ರು, ಅದು ಪಾರ್ಟ್ ನೀವು ಮಾಡೋ ಪಾರ್ಟು. ಸರ್ ನನ್ನ ಆ್ಯಕ್ಟಿಂಗೆಲ್ಲ ಖಂಡಿತ ಮಾಡೋದಿಲ್ಲ, ನನ್ನ ಪಾರ್ಟ್ರು ಇದೇ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ಮಾಡೋದಿಲ್ಲ. ಅವ್ರು ಏನನ್ನ ಇಲ್ಲ ನೀನು ಸೂಟ್ ಆಗ್ತೀಯಾ, ನೀವು ಮಾಡಿ. ಎಷ್ಟು ಕೋಪಿಸ್ಕೊಂಡ್ರು ಅಂದರೆ ನೋಡಿ, ನನ್ನ ಮೇಲೆ ನಂಬಿಕೆ ಅಲ್ವ, ನಾನು ಮಾಡಿಸ್ತೀನಿ. ನಾನು ಎಂತೆಂಥ ಕೇಳಿ ಮಾಡಿಸಿಲ್ವ ಪಾರ್ಟು, ಎಷ್ಟು ಲೇ ಮ್ಯಾನ್ ಕೇಳಿ ನಾನು ಪಾರ್ಟ್ ಮಾಡ್ತಿಲ್ವ, ನನಗೇನು ನಿಮ್ಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಆ ಕ್ಯಾರೆಕ್ಟ್ರ್ ನೀವು ಮಾಡಿ. ನಮ್ಮ ಅಣ್ಣವ್ರ ಹತ್ರ ಹೇಳ್ಸಿದ್ರು, ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಹತ್ರ ಹೇಳಿಲ್ಲ, ನಾವು ಒಪ್ಪಲೇ ಇಲ್ಲ, ನನಗೆ ಆಗೋದೇ ಇಲ್ಲ ಸರ್. ಆಮೇಲೆ ಬ್ರಹ್ಮ ಅವ್ರ ಕೆಲ ಹಾಕಿ ಪಾರ್ಟ್ ಮಾಡಿದ್ರು. ಅಷ್ಟು ದೊಡ್ಡ ಪಾತ್ರ, ನನಗೆ ಆಗೋದೇ ಇಲ್ಲ ಅಂತ ಹಠ ಹಿಡ್ದೆ, ಕೋಪನೂ ಬಂತು. ಅದೇ ಮನುಷ್ಯನಿಗೆ ನೋಡಿ, ಅದೇ ಬೇರೆ ಯಾರಾದ್ರೂ ಅವಕಾಶ ಸಿಕ್ಕರೆ ಸಾಕು ಅನ್ನೋರು ಅಲ್ವಾ? ಹೌದು. ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ. ಅದೇ ನೀವು ಹೇಳಿದ್ರೆ ನಿಮ್ಮ ಫೋಕಸ್ ಇದು. ಹೌದು, ಅಷ್ಟೇ. ಇದು ನಮಗಿದು, ಇದರಲ್ಲಿ ಏನಾದ್ರು ಸಾಧಿಸಬೇಕು. ಸೊ ಇಷ್ಟು ವರ್ಷದ ಆ ಜರ್ನಿ ನಿಮಗೆ ತೃಪ್ತಿ ಕೊಟ್ಟಿದೆಯಾ ಸರ್? ಇವಾಗ ಮಧ್ಯ ಒಂದು ಸ್ವಲ್ಪ ಬೇಜಾರಾಯಿತು. ಯಾವ ಕಾಲಘಟ್ಟ ಅದು? ಇದು ಚೇಂಜ್ ಆಗೋ ಪೀರಿಯಡ್, ಕಲರ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಇಲ್ಲಿ ನಮ್ಮ ಸ್ಟೆಂಟ್ಸ್ಗಳೆಲ್ಲ ಇದಾದ್ರು, ಎಲ್ಲ ಇಂಡಿಪೆಂಡೆಂಟ್ಗಳಾದರು, ಕಾಂಪಿಟೇಷನ್ಸ್ ಬಂದವು. ಆ ಥರ ಎಲ್ಲ ಆದಾಗ ಸ್ವಲ್ಪ ಬೇಸರ ಆಯಿತು. ಆಮೇಲೆ ಗ್ರ್ಯಾಜುಯಲಾಗಿ ಕಮ್ಮಿ ಮಾಡಿಬಿಟ್ಟು 2005 ಸ್ಟುಡಿಯೋ ಗಿಡೆಲ್ಲ ಕ್ಲೋಸ್ ಮಾಡಿಬಿಟ್ವಿ. ಇವತ್ತಿಗೂ ನಿಮ್ಮ ಹೆಸರು ಕರಿಬೇಕಂದ್ರೆ ಪ್ರಗತಿ ಅಶ್ವಥ್ ನಾರಾಯಣ ಅಂತಲೇ ಕರೀತಾರೆ, ಯಾಕಂದರೆ ಅಷ್ಟು ಫೇಮಸ್ ಆದಂಥ ಸ್ಟುಡಿಯೋ ಕನ್ನಡ ಇಂಡಸ್ಟ್ರಿಗೆ. ಸರ್ ಆ ಕಾಲದಲ್ಲಿ ನೀವು ಶಂಕರ್ನಾಗ್ ಜೊತೆಗೂ ಕೆಲಸ ಮಾಡಿದ್ರಿ? ಹೌದು. ಅವರು ನಾನು 11 ಜನ ಆರ್ಟಿಸ್ಟ್ ಮೊದಲನೇ ಸಿನಿಮಾ ಕೆಲಸ ಮಾಡಿದ್ದೆ. ಯಾವುದು ಸರ್? 11 ಜನ ಆರ್ಟಿಸ್ಟ್. ಶಂಕರ್ನಾಗ್ದು ಒಂದಾನೊಂದು ಕಾಲದಲ್ಲಿ ಜೈ ಜಗದೀಶದು ಫಲಿತಾಂಶ, ಶ್ರೀನಿವಾಸ ಮೂರ್ತಿದು ಹೇಮಾವತಿ, ಸುಧೀರ್ದು ಮಾಡಿ ಮಡಿದವರು, ಶ್ರೀಧರ್ದು ಅಮೃತಗಳಿಗೆ, ಮುರಳಿ,
ಚರಣ್ ರಾಜ್ ಮೊದಲನೇ ಪಿಕ್ಚರು, ಈ ಥರ 11 ಜನ ಆರ್ಟಿಸ್ಟ್ ಮೊದಲನೇ ಪಿಕ್ಚರ್ ನನ್ನ ಕೆಲಸ. ಸೂಪರ್. ಎಲ್ಲ ಸ್ಟಾರ್ಗಳಿಗೂ ಫಸ್ಟ್ ಸ್ಟಿಲ್ ಫೋಟೋ 11 ಜನ. ಅದೇ ಹೆಗ್ಗಳಿಕೆ ಅಲ್ವಾ ಸರ್ ಅದು ಹೇಳೋದು? 11 ಜನ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಶಂಕರ್ನಾಗು, ಸುಧೀರು, ಶ್ರೀಧರು, ಈಗ ಎಂತೆಂಥ ಲೆಜೆಂಡ್ ಅವ್ರು ಎಲ್ಲರದ್ದು ಮೊದಲನೇ ಪಿಕ್ಚರು. ಹ್ಞೂ. ಈ ಮೊದಲನೇ ಶ್ರೀಧರ್ ಜ್ಞಾಪಿಸ್ಕೊಂಡ್ರು ಡೈರೆಕ್ಟರ್ ಅಸೋಸಿಯೇಷನ್ ಫಂಕ್ಷನ್. ಹೌದು ಸರ್. ಇದು ಶ್ರೀನಿವಾಸ ಮೂರ್ತಿ ಅವರು ಹೇಮಾವತಿ ಫಸ್ಟ್ ಸಿನಿಮಾ. ಓಕೆ. ಅವರು ಹೆಂಗೆ ಸರ್ ಅವಾಗೆಲ್ಲ ಮಾಡುವಾಗ? ಅವ್ರಿಗೆ ಟ್ಯಾಲೆಂಟೆಡ್ ಫೆಲೋ ಅಲ್ವಾ, ಟ್ಯಾಲೆಂಟ್ ಇತ್ತು, ನಾಟಕದ ಇದಿತ್ತು. ಇನ್ನೂ ಸ್ವಲ್ಪ ಹಿಂದೆ ಹೋದ್ರೆ ಗಂಗಾಧರ್ ಅವರೆಲ್ಲ ಸಿಗ್ಲಿಲ್ವಾ ನಿಮಗೆ ಕೆಲಸ ಮಾಡಲಿಕ್ಕೆ? ಗಂಗಾಧರ್ ಹತ್ರ ಯಾವುದೋ 1-2 ಫಿಲ್ಮ್ ಮಾಡಿದೆ ಅಷ್ಟೇ. ಅದನ್ನು ಮಾಡಿದಿರಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಎಲ್ಲನೂ ಒಂದು ರೌಂಡು. ಇಲ್ಲ, ನಮ್ಮ ಪೀರಿಯಡ್ ಗೋಲ್ಡನ್ ಪೀರಿಯಡ್ ಅಲ್ವಾ? ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ 70 to 85 ಗೋಲ್ಡನ್ ಪೀರಿಯಡ್. 15 ವರ್ಷ. 70 to 85 ಪೀರಿಯಡಲ್ಲಿ ನೀವು ಯಾವ ಫಿಲಮ್ಸ್ ರಿಲೀಸ್ ಆಗಿದೆ ನೀವು ಚರ್ಚೆ ಇದು ಮಾಡಿ ಇಡಿ. ಚರಿತ್ರೆ ದೃಷ್ಟಿಯಿಂದ ಬೆಸ್ಟ್ ಫಿಲಮ್ಸ್ ಬಂದಿರೋದು, ಹೆಚ್ಚು ಬಂದಿರೋದು ಆ ಪೀರಿಯಡ್ 15 ವರ್ಷ. 15 ವರ್ಷದಲ್ಲಿ. ಆವಾಗಲೇ ಬಂಗಾರ ಮನುಷ್ಯ, ಆವಾಗಲೇ ಭೂತೈನ ಮಗ, ಆಗಲೇ ಗಂಧದ ಗುಡಿ, ಎಲ್ಲ ಎಲ್ಲ ಈ ಒಂದು ಸಂಸ್ಕಾರ ಎಲ್ಲ ಆ ಪೀರಿಯಡಲ್ಲೇ ಬಂದಿರೋದು. 70 to 85 ಕರೆಕ್ಟ್. 15 ಇಯರ್ಸು ತುಂಬ ಒಳ್ಳೆ ಫಿಲ್ಮ್ಸ್ ಬಂದಿದೆ. ಕರೆಕ್ಟ್. ನೋಡಿ, ಅಂಥಂಥ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಸ್ಟಾರು, ಇವತ್ತು ಲೆಜೆಂಡ್, ದಂತಕಥೆ ಅಂತ ಹೆಂಗೆ ಕರಿತೀವಿ ಅಂಥರ ಜೊತೆಗೆ ನೀವು ಕೆಲಸ ಮಾಡಿರೋದು. ಈವನ್ HLN ಸಿಂಹ ಅವ್ರ ಫಿಲಮ್ ಒಂದು ವರ್ಕ್ ಮಾಡಿದಿರಿ. ಹೌದು ಹೌದು. ನಿಮ್ಮ ಪ್ರೊಫೈಲ್ ನೋಡಿದಾಗ HLN ಸಿಂಹ ಅವ್ರದ್ದು ಒಂದು ಫಿಲಮ್, ಅವರೆಲ್ಲ ಕಡೆಯ ಫಿಲಮ್ ಅವರು. HLN ಸಿಂಹ ಅವರೆಲ್ಲ ಏನು ರಾಜ್ಕುಮಾರ್ನ ತಂದವರು. ಹೌದು ಹೌದು. ಅವ್ರ ಫಿಲಮ್ಮು ಕೆಲಸ ಮಾಡಿದಿರಿ. ಅದೇ ಅಂಥ ಲೆಜೆಂಡ್ ಸಿನಿಮಾ ಮಾಡಿರ್ತಾರಲ್ಲ. ಅದರಿಂದ ಇವರು MR ವಿಠಲ್ಲು ಇಂಥ ಡೈರೆಕ್ಟ್ರು ನಮ್ಮ ಇವರು KSL ಸ್ವಾಮಿ, ರವಿ, ಹೌದು, ಅವ್ರದ್ದು 8-9 ಫಿಲಮ್ ಮಾಡಿದ್ದೀನಿ. ಮಲೆಯ ಮಾರ್ತಾ ಮಾಡಿದೆ ಅವ್ರದ್ದು. ಹೌದು, ಬ್ಯೂಟಿಫುಲ್ ಸಿನಿಮಾ. ಸರ್, ನೀವು ಇಷ್ಟೊಂದೆಲ್ಲ ಕೆಲಸ ಮಾಡಿ ಎಲ್ಲೋ ಒಂದು ಕಡೆಗೆ ಸಂಘ ಸಂಸ್ಥೆಗಳು ನಿಮ್ಮನ್ನು ಕರೆದು ಗೌರವಿಸಿದ್ದು, ಪ್ರಶಸ್ತಿ ಪುರಸ್ಕಾರ ಕೊಟ್ಟರು. ಸರ್ಕಾರದ ಕಡೆಯಿಂದ ಯಾವುದೋ ಗುರ್ಸುವಂಥ ಕೆಲಸನೇ ಆಗಲಿಲ್ಲ. ಯಾಕಂದರೆ ನಿಮ್ಮ ಕೆಲಸ ತುಂಬ ಸಣ್ಣದೇನಲ್ಲ, ತುಂಬ ದೊಡ್ಡ ಕೆಲಸ. ನೋಡೋಣ ಏನು ಮಾಡೋದು, ಏನಾಗುತ್ತೆ ನೋಡೋಣ. ಯಾಕಂದರೆ ಯಾರ್ಯಾರೋ ಬಂದರು, ಯಾರ್ಯಾರೋ ತಗೊಂಡ್ರು. ಸೊ ಅಲ್ಲ, ಇವತ್ತು ಪ್ರಶಸ್ತಿ ಕೊಡೋದಲ್ಲ, ಕೇಳಿ ತೊಗೊಳೋದಂಗೆ ಆಗ್ಬಿಟ್ಟಿದೆ. ಸೊ ನೀವು ಅಂಥದ್ರಿಂದ ತುಂಬ ದೂರ ಅಂತ ನಮಗೆ ಗೊತ್ತು. ಇಲ್ಲ, ನಮಗೆ ಆ ಥರ ಇಲ್ಲವೇ ಇಲ್ಲ. ನಮಗೆ ಅದ್ರ ಹಿಂದೆ ಹೋಗೋಕ್ಕಾಗೋದಿಲ್ಲ. ಸರ್, ಈಗ ಮುಂದಿನ ಪೀಳಿಗೆಯೂ ಕೂಡ, ಅಂದರೆ ನಮ್ಮ ಜನ್ರೇಷನ್ನು ಸೇರಿದಂತೆ ಮುಂದಿನ ಪೀಳಿಗೆಗಳು ಕೂಡ ಈ ಥರದ ಒಂದು ಸಿನಿಮಾ ಸ್ಟಿಲ್ಗಳಿದ್ದಾವೆ, ಈ ಥರದ ಸಿನಿಮಾದ ಸ್ಟಿಲ್ ಇವು ಅಂತ ಅನ್ನೋದಕ್ಕೆ ಅದನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಒಂದಿಷ್ಟು ಹೋರಾಟ ಮಾಡ್ತಾಯಿದ್ದೀರಿ. ಅವಾಗಿಂದನೂ ಏನೋ ಒಂದು ಮಾಡಬೇಕು ಅನ್ನೋ ಥರದ್ದು. ಸೊ ಅದನ್ನೆಲ್ಲ ನೆಗೆಟಿವ್ಸ್ನೆಲ್ಲ ಇಟ್ಕೊಂಡು ಬೇರೆ ಏನಾದರೂ ಪ್ಲ್ಯಾನಿಂಗ್ ಏನಾದರೂ ಇದೆಯಾ ಸರ್ ಮುಂದೆ ಫ್ಯೂಚರಲ್ಲಿ? ಇದೆ, ಅದನ್ನು ಏನು ಸರ್ಕಾರದಲ್ಲ ಆಗೋದಿಲ್ಲ. ಯಾವ್ದಾದ್ರು ಈ ಕಾರ್ಪೊರೇಟ್ ಸಂಸ್ಥೆಗಳು ಅದು ಇದಾದರೆ ಕೊಡು. ಸರ್ಕಾರದಲ್ಲಿ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲ, ಅವ್ರು ಕಷ್ಟ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಇದ್ರ ಅಧ್ಯಕ್ಷರುಗಳು ಬದಲಾಗ್ತಾ ಇರ್ತಾರೆ, ಆದರೆ ಇರುತ್ತೆ ಪ್ರಿಸರ್ವ್ ಮಾಡೋ. ಈವನ್ ನನಗೆ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ ದೊಡ್ಡ ಆಫರ್ ಕೊಟ್ಟರು. ಎಲ್ಲ ಮನೆಗೆ 2 ಸಲ ಬಂದುಬಿಟ್ಟು ನಾನು ಪೂರ್ತಿ ನೆಗೆಟಿವ್ಸ್ ಕೊಟ್ಬಿಡಿ ಅಂತೇಳಿ ಒಳ್ಳೆ ಆಫರ್ ಮಾಡಿದ್ರು, ದುಡ್ಡು ಒಳ್ಳೆ ಇದು ಕೊಟ್ಟರು, ಎಲ್ಲ ಮಾಡಿದ್ರು. ಏನು ನನಗೆ ಪುನಃ ಕೊಡೋಕ್ಕೆ ಇಷ್ಟ ಆಗಲಿಲ್ಲ. ನಮ್ಮ ಸೌತ್ ಆದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸರ್ಕಾರಿ ಸಂಸ್ಥೆ ಆದರೂ ಅಲ್ಲಿ ಭಾಳ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಒಂದು ಸ್ವಲ್ಪ ತೊಗೊಂಡೋಗಿದ್ದಾರೆ ನನ್ನ ಹತ್ರ. ಒಂದೊಂದು ಸಿನಿಮಾದ 2-3 ನೆಗೆಟಿವ್ಸ್ ತೊಗೊಂಡು ಅವರು ಪ್ರಿಸರ್ವ್ ಮಾಡಿದ್ದಾರೆ. ಪೂರ್ತಿ ಕೇಳಿದ್ದಾರೆ. 2 ಸಲ ಅವ್ರ ಆಫೀಸರ್ಸ್ ಬಂದು ನೋಡ್ಕೊಂಡು ಹೋಗಿ ಅವರು ಇದು ಮಾಡಿದ್ದಾರೆ. ನನಗೇನೋ ಮನಸ್ಸು ಬರಲಿಲ್ಲ. ಅದಲ್ಲದೆ ಪ್ರೈವೇಟ್ ಪಾರ್ಟಿ ಕೇಳ್ತಾರೆ. ಓಕೆ. ದುಬೈನಲ್ಲಿರೋ ಒಬ್ಬ ತಮಿಳಿಯನ್ನು ಆಫರ್ ಕೊಡ್ತಾರೆ. ಅಷ್ಟು ಕೊಟ್ಬಿಡಿ, ಇವಾಗ ಹೇಳಿ ಟ್ರಾನ್ಸ್ಫರ್ ಮಾಡ್ತೀನಿ ಅಮೌಂಟ್ ನಿಮಗೆ ಅಂತ ಹೇಳ್ತಾರೆ. ಅದು ನನಗೆ ಆಶ್ಚರ್ಯ ಆಯಿತು. ನನ್ನ ಮಗ ಅವರು ಬೇಡ ಅಂದರು. ಒಬ್ಬ ತಮಿಳಿಯನ್ನು ದುಬೈಲಿರುವಂಥ ವ್ಯಕ್ತಿ ಅದು ಕೇಳ್ತಾರೆ. ಯಾತಕ್ಕೆ, ಏನಕ್ಕೆ? ನಾನು ಕೇಳೋದು, ಏನಕ್ಕಪ್ಪ ಬೇಕು, ಏನಕ್ಕೆ ಬೇಕು ನೀನು? ಇಲ್ಲ, ನನಗೆ ಬೇಕು, ಕೊಟ್ಬಿಡಿ. ಯಾರು ಹೇಳಿದ್ರು ನಿಮಗೇನು? ಪುನಃ ಅದರಿಂದ ನನಗೆ ಇದು ಸಿಕ್ತು, ನನಗೆ ಕೊಡಿ.
ನಾನು ಇಲ್ಲ ಅಂತ ನೋಡಿ, ಅಷ್ಟೊಂದೆಲ್ಲ ನಿಮಗೆ ಆಫರ್ ಕೊಟ್ಟರು ನೀವು ಬೇಡ ಅಂತ. ಅದು ನಿಮ್ಮ ಪ್ರೀತಿ ಸರ್. ಯಾಕಂದರೆ ಆ ದಿನಗಳು ಮತ್ತೆ ಸಿಗಲ್ಲ, ಆ ದಿನದ ಕೆಲಸ ಸಿಗಲ್ಲ, ಆ ದಿನದ ಆರ್ಟಿಸ್ಟ್ಗಳು ಸಿಗಲ್ಲ. ನೀವು ಸೆರೆ ಹಿಡಿದಂಥ ಸ್ಟಿಲ್ ಮಾಡ್ತೀನಿ ಅಂದ್ರೆ ಈಗ ಸಿಗಲ್ಲ. ನೀವು ಇಟ್ಕೊಂಡು ಅದನ್ನು ಬೇರೆ ಏನೋ ಮಾಡ್ಬೇಕಂತ ಹೊರಟಿದ್ದೀರ. ಆದಷ್ಟು ಬೇಗ ಅದು ಕೈಗೂಡಲಿ ಅಂತ ನಾನು ಕೂಡ ಅನ್ಕೊತೀನಿ ಸರ್. ಈಗ ನೀವು ಆಗ ನೋಡಿದಂಥ ಇಂಡಸ್ಟ್ರಿ, ಈಗ ನೋಡಿದಂಥ ಇಂಡಸ್ಟ್ರಿ ಬದಲಾವಣೆ ಹೇಗಿದೆ ಸರ್? ಟೆಕ್ನಿಕಲಿ ಭಾಳ ಅಡ್ವಾನ್ಸ್ ಆಗಿದೆ ಈಗ ಸಿಕ್ಕಾಪಟ್ಟೆ ಇದೆ, ಸುಲಭನೂ ಆಗಿದೆ. ಭಾಳ ಸುಲಭ ಇದೆ ಸಿನಿಮಾ ಫೋಟೋಗ್ರಫಿ ಮಾಡೋದಕ್ಕೆ, ಎಲ್ಲದಕ್ಕೂ ಭಾಳ ಸುಲಭ ಇದೆ ಎಲ್ಲ. ಆವಾಗ ಬ್ಲೈಂಡ್ ಎಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಶೂಟಿಂಗ್ ಮಾಡಿದ ಸರಿಯಾಗಿ ಇದು ಸರಿ ಆ್ಯಕ್ಟ್ ಮಾಡಿದಾನ, ಎಕ್ಸ್ಪ್ರೆಷನ್ ಸರಿ ಇದೆಯಾ, ಔಟ್ ಆಫ್ ಫ್ರೇಮ್ ಹೋದ್ನ, ಆಮೇಲೆ ನೋಡ್ಬೇಕು. ಆಮೇಲೆ ಇವು ಪ್ರೋಸೆಸ್ ಆಗಿ ಬಂದಮೇಲೆ ಅದುವರೆಗೆ ಏನು ಗೊತ್ತಾಗ್ತಿತ್ತು, ಇಲ್ಲಾಂದ್ರೆ ಮಾನಿಟರ್ ಸಿಗ್ತಾ ಇತ್ತು. ಈಗ ಮಾನಿಟರ್ ಇಮಿಡಿಯೇಟ್ ಗೊತ್ತಾಗುತ್ತಲ್ಲ, 50 ಸಲ 50 ಆಗಲೇ ತಪ್ಪು ಆಗಲೇ ಗೊತ್ತಾಗುತ್ತೆ. ಅವಾಗ ಏನು ಇಲ್ಲದೆ ಅವರು ಅಷ್ಟು ಒಳ್ಳೆ ಫಿಲಮ್ ಕೊಟ್ಟರು. ಇವಾಗ ಆಗ ನಿಜವಾಗಿ ಪುಟ್ಟಣ್ಣ ಅಂತ ಅವ್ರಿಗೆ ಈಗಿನ ಫೆಸಿಲಿಟಿ ಇದ್ರಿ ಎಂಥ ಪಿಕ್ಚರ್ ಮಾಡಿರೋ ಅನಿಸುತ್ತೆ ನನಗೆ. ಒಂದೊಂದ್ಸಲಿ ಅನಿಸುತ್ತೆ ಏನು ಅಂಥವ್ರಿಗೆ, ಪುಟ್ಟಣ್ಣ ಅಂತ ಅವ್ರಿಗೆ ಅಷ್ಟು ಟೆಕ್ನಿಕಲ್ ಮೈಂಡ್ ಅವಾಗಿದ್ದವ್ರಿಗೆ ಈಗಿನ ಟೆಕ್ನಾಲಜಿ ಸಿಕ್ಕಿದ್ರೆ ಹಣಕಾಸಂದು ಚೆನ್ನಾಗಿದೆ. ಇವಾಗ ಈಗಿನ ಇದು ಇಕ್ವಿಪ್ಮೆಂಟು ಈಗಿನ ಇದು ಎಷ್ಟು ಇದೆ ಏನು ಅಂತ ಅನಿಸುತ್ತೆ ನನಗೆ. ಅವ್ರಿಗೆಲ್ಲ ಸಿಕ್ಕಿದ್ರೆ ಏನು ಮಾಡೋರು ಅಂತ ಸರ್. ಎಲ್ಲ ಸರಿ, ಈ ಹಲವು ಬಾರಿ ಈ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಏರಿಳಿತಗಳು ಆಗ್ತಾನೆ ಇರ್ತವೆ. ಸೊ ಈಗ ನೀವು ಏನು ಅಪ್ಡೇಟ್ ಆಗಿದೆ ಇಂಡಸ್ಟ್ರಿನಲ್ಲಿ, ಸೊ ಇಂಡಸ್ಟ್ರಿ ಕೂಡ ಬರ್ತಾ ಬರ್ತಾ ಅಪ್ಡೇಟ್ ಆಗ್ತಾ ಬಂತು. ಅದ್ರ ಜೊತೆಗೆ ನೀವು ಕೂಡ ಈಗಿನ ಸ್ಪೀಡಿಗೆ ಓಡ್ತಾ ಇದ್ದೀರ. ಅಂದರೆ ನೀವು ಆಗಲೇ ಮಾತಾಡ್ತಾ ಹೇಳಿದಿರಿ, ಅಂದರೆ ಟೆಕ್ನಾಲಜಿ ಈಗ ಬದಲಾಗಿದೆ ಅಂತ. ಸೊ ಆ ಟೆಕ್ನಾಲಜಿಗೆ ನೀವು ಹೊಂದ್ಕೊಂಡಿದ್ದೀರಿ ಈಗ. ಅಂದರೆ AI ಬಳಸಿ ಒಂದಿಷ್ಟು ಪ್ರಯೋಗ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ, ಈಗ ನಾನು ಅದೇ ನೆಗೆಟಿವ್ ಕನ್ವರ್ಷನ್ ಮಾಡಿದ್ದೆ ಒಂದಿದು ನೆಗೆಟಿವ್ ಡಿಜಿಟಲ್ಗೆ. ಎಷ್ಟು ಇದಾಗಿದೆ, ಎಷ್ಟು ಸಾವಿರ ಆಗಿದೆ ಅದು? ಒಂದು 60-70 ಸಾವಿರ ಮಾಡಿದ್ದೀನಿ. ಓಕೆ. ಅದರಲ್ಲಿ ಬೇರೆ ಬೇರೆ ವಿಭಾಗ ಮಾಡಿಟ್ಟಿದ್ದೀನಿ ಎಲ್ಲ. ಮ್ಯೂಸಿಕ್ಕು, ಕನ್ನಡ ಮ್ಯೂಸಿಕ್ ಅಂತ ತಗೊಂಡ್ರೆ ಆ ಮ್ಯೂಸಿಕ್ಕು ಸಂಬಂಧಪಟ್ಟದ್ದೇ ಬೇರೆ. ಅದರಲ್ಲಿ ಮ್ಯೂಸಿಕಲ್ಲಿ ರೈಟರ್ಸ್ ಬರ್ತಾರೆ, ಲಿರಿಕ್ಸು, ಸಿಂಗರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಈ ಥರ ಪ್ಲೇಬ್ಯಾಕ್ ಸಿಂಗರ್ಸು ಎಲ್ಲ ಆ ಥರ ಮಾಡಿದ್ದೀನಿ. ಈಗ ಎಲ್ಲ ಅದು 2000 ಹಿಂದಲ್ಲಿ ಮಾತ್ರ ಮಾಡಿದ್ದೀನಿ, ಪ್ರೆಸೆಂಟ್ ಮಾಡಿಲ್ಲ. ಯಾಕೆಂದರೆ ನನ್ನ ಪೀರಿಯಡಲ್ಲಿ ನಾನು ಆಮೇಲೆ ಆವಾಗ ಆ್ಯಕ್ಟ್ ಮಾಡಿದ ಪ್ರತಿಯೊಬ್ಬ ಆರ್ಟಿಸ್ಟ್ದು ನನ್ನ ಫೋಟೋ ಇಟ್ಟಿದ್ದೀನಿ. ಒಂದು ಸಣ್ಣ ಪಾತ್ರ ಮಾಡಿದ ಆರ್ಟಿಸ್ಟಿಂದ ಹಿಡಿದು ಒಂದು ಸಣ್ಣ ಪಾತ್ರ ಮಾಡಿದ ಆಗನ ಆರ್ಟಿಸ್ಟಿಂದ ಹಿಡಿದು ಎಲ್ಲ ಇಟ್ಟಿದ್ದೀನಿ. ಡೈರೆಕ್ಟರ್ಸು ಆವಾಗಿನ ಪೀರಿಯಡ್ದು ಎಲ್ಲರದ್ದು ಇದೆ. ಆ ಥರ ಬೇರೆ ಬೇರೆ ವಿಭಾಗ ಮಾಡಿ ಪ್ರಿಸರ್ವ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ 1934ಇಂದ 2000ವರೆಗೆ ಒಂದು 2045 ಫಿಲಮೇ ಏನೋ ಆಗಿದೆ. ಅದು ಅದೇ ಆರ್ಡ್ರ್ನಲ್ಲಿ ಎಲ್ಲ ಒಂದೊಂದು ಕಲೆಕ್ಟ್ ಮಾಡಬೇಕು ಅಂತ ಯಾವ ಸೋರ್ಸು ಏನೇನು ಕ್ವಾಲಿಟಿನಲ್ಲಿ ನನಗೆ ಸಿಗ್ತಾಯಿದೆ ಅದನ್ನೆಲ್ಲ ಒಂದು ಈಗಿನ ಇದರಲ್ಲಿ ಅದನ್ನು ಉಪಯೋಗ ಎನ್ಹ್ಯಾನ್ಸ್ ಮಾಡಿ AI ಟೆಕ್ನಾಲಜಿ ಯೂಸ್ ಮಾಡಿ ಫೋಟೋಶಾಪು ಆ ಥರ 2-3 ಆ್ಯಪ್ಸ್ ಯೂಸ್ ಮಾಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಸಾಕಷ್ಟು ಇದು ಮಾಡ್ತಾಯಿದ್ದೀನಿ ಸರ್. ಈಗ ಡಿಜಿಟಲ್ ಬರೋದಕ್ಕೂ ಮೊದಲು ಸಿನಿಮಾ ಫೋಟೋಗ್ರಫಿ ಅಂದ ತಕ್ಷಣ ಒಂದಿಷ್ಟು ಅದಕ್ಕಾದಂಥ ಒಂದು ಒಳ್ಳೆ ಮಹತ್ವ ಇರ್ತಾಯಿತ್ತು. ಯಾವಾಗ ಡಿಜಿಟಲ್ ಬಂತು ಆ ಮಹತ್ವ ಸ್ವಲ್ಪ ಕಡಿಮೆ ಆಯಿತು. ಸೊ ಈಗ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲೋ ಒಂದು ಕಡೆಗೆ ಈ ಫೋಟೋಗ್ರಫಿಗೆ ಮಹತ್ವ ಕಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಸರ್? ಡೆಫಿನೆಟಾಗಿ. ಆವಾಗ ಫೋಟೋಗ್ರಫಿ ತುಂಬ ಮರ್ಯಾದೆ ಇತ್ತು ಅಲ್ವಾ? ಮರ್ಯಾದೆ ಇತ್ತು, ಅದೊಂಥರ ವೇಟೇಜ್ ಇತ್ತು. ನಾವು ಒಂದು ಫೋಟೋ ಅಂದರೆ ಒಂದು ಫೋಟೋ ಅಷ್ಟೇ ಒಂದರಲ್ಲೇ ಹೊಡಿಬೇಕು, ಒಂದರ ಅದೇ ಕರೆಕ್ಟ್ ಇರಬೇಕು. ಈಗ ಒಂದು ಯಾರೋ ನೋಡಿ ಒಂದು ಫಂಕ್ಷನ್ ಒಂದು 10 ಫೋಟೋ ತೆಗಿತಾರೆ, ಟಗ 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 ಅಂತ ತೆಗಿತಾರೆ. ಅದ್ರಲ್ಲಿ ಯಾವುದೋ ಒಂದು ಚೂಸ್ ಮಾಡ್ಕೊಳ್ತಾರೆ. ನಾವು ಇವಾಗ ಅವಾಗ ತೆಗೆದ್ರೆ ಒಂದೊಂದೇ ಫೋಟೋ. ಇವಾಗ ನಾನು ಫಂಕ್ಷನ್ಸಲ್ಲಿ ಇವಾಗ ಭೂತೈನ ಮಗ 100 ಡೇಸ್ ಫಂಕ್ಷನ್ ತೆಗೆದಿದ್ದೀನಿ. ಆ ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಒಬ್ಬೊಬ್ರದ್ದು ಒಂದೊಂದೇ ಫೋಟೋ ತೆಗಿಯೋಕ್ಕಾಗೋದು, ಅದೇ ಕರೆಕ್ಟಾಗಿರ್ಬೇಕಲ್ಲ. ಇವಾಗ ಒಬ್ಬೊಬ್ರು 10 ತೆಗಿತಾರೆ. 72ರಲ್ಲಿ ಗಾಂಧಿನಗರಕ್ಕೆ ನೀವು ಬಂದ್ರಿ. ಗಾಂಧಿನಗರದಲ್ಲಿ ನಿಮ್ಮ ಸ್ಟುಡಿಯೋ ತಲೆ ಎತ್ತು ನಿಲ್ತು.
ಸೊ 72ರಲ್ಲಿ ನೀವು ನೋಡಿದಂಥ ಗಾಂಧಿನಗರ ಹೆಂಗಿತ್ತು, ಇಡೀ ಗಾಂಧಿನಗರ ಅಂದರೆ ಸಿನಿಮಾ ಆಗಿತ್ತು, ಈಗ ಗಾಂಧಿನಗರ ಅಂದರೆ ಕಮರ್ಷಿಯಲ್ ಆಗಿಬಿಟ್ಟಿದೆ. ಆವಾಗ ಪ್ರತಿಯೊಂದು ಎವರಿ ನೆಕ್ಸ್ಟ್ ಆಫೀಸ್ ಡಿಸ್ಟ್ರಿಬ್ಯೂಟರ್ ಆಫೀಸು ಅಥವಾ ಇದು ಆ ಥರ ಎಲ್ಲ ಅಲ್ಲೇ ಇತ್ತು. ಪ್ರತಿಯೊಬ್ಬರು ಸಿನಿಮಾ ಇದೆಲ್ಲ ಅಲ್ಲೇ ವ್ಯವಹಾರ ಪ್ರೊಡಕ್ಷನ್ ಆಫೀಸಸ್ಸು ಪ್ರತಿಯೊಂದು ಅಲ್ಲೇ ಇರೋದು. ಈಗ ಏನಿಲ್ಲ, ಈಗೆಲ್ಲ ಎಲ್ಲಿ ಬೇಕಾದ್ರೂ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಆ ದಿನ ಬೆಳಗಾದರೆ ನೋಡಬೇಕು, ಇದು ಡಬ್ಬ ತೊಗೊಂಡೋಗೋದು. ಅವಾಗ ರೀಲ್ಸ್ ಅಲ್ಲ, ಈ ಇವ್ರುಗಳು ಎಷ್ಟು ವ್ಯವಸ್ಥಿತವಾಗಿ ಇದು ನಡೀತಾ ಇತ್ತು ಅಂದರೆ, ಫಿಲಮ್ ಡಬ್ಬ ತೊಗೊಂಡೋಗ್ಬಿಟ್ಟು ಅವ್ರು ಹಾಕೋದು ಇದರಲ್ಲಿ. ಆಮೇಲೆ ಬ್ಯಾನರ್ಸ್ ಬರೆಯೋ ಆರ್ಟಿಸ್ಟ್ಗಳೆಲ್ಲ ಅಲ್ಲಿದ್ದರು. ಒಂಥರ ಏನು ಹೇಳೋದು, ಅದನ್ನು ವೈಭವ ಇದು ಮಾಡೋಕ್ಕೆ ಆಗಲ್ಲ. ಸರ್, ಕನ್ನಡ ಚಿತ್ರ ಸ್ಥಿರ ಛಾಯಾಗ್ರಾಹಕರ ಸಂಘ ಅಂತ ಹೇಳಿ ಕೂಡ ನೀವು ಮಾಡ್ತೀರಿ, ಹೌದು, ಅಧ್ಯಕ್ಷರಾಗ್ತೀರಿ. ಅದು ಕಾರ್ಯಚಟುವಟಿಕೆ ಈಗಲೂ ಹೆಂಗಿದೆ ಸರ್? ಇದೆ, ಈಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೆ, ಆವಾಗಿನಿದ್ದು ಮಾಡಿದ ಉದ್ದೇಶ ಸರ್, ಆಗ ಮಾಡೋದು ಉದ್ದೇಶ ಏನಂದರೆ ಒಂದು ಯೂನಿಟಿ, ಒಂದು ಡಿಸಿಪ್ಲಿನ್ ತರಬೇಕು ಅಂತೇಳಿ. ಓಕೆ, ಎಲ್ಲ ಆವಾಗಲೂ ಸಂಘಟನೆಗಳಿದ್ದು ನಿಮ್ಮದು ಒಂದು ಮಾಡ್ಕೊಂಡು? ಹೌದು, ನಮ್ಮದು ತುಂಬ ಹಳೆ ಸಂಘಟನೆ ಅದು. ನಾವು ಅದು ಇನಾಗ್ರೇಷನ್ನೇ ಅಷ್ಟು ಗ್ರ್ಯಾಂಡಾಗಿ ಆಯಿತು, ಮಾಡಿದ್ವಿ. ಇದರಲ್ಲಿ ಶಂಕರ್ ನಾಗು, ಅನಂತ್ ನಾಗು, ಪ್ರತಿಯೊಬ್ಬರು ಬಂದರು. ಅಲ್ಲ, ನಮ್ಮ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು, ನಾಗಾಭರಣ, ಎಲ್ಲರೂ ಫುಲ್ ಅಟೆಂಡೆನ್ಸು. ನಮ್ಮ ಫೋಟೋಗ್ರಫಿ ಅದು ತುಂಬ ಚೆನ್ನಾಗಾಯಿತು, ಚೆನ್ನಾಗಿ ನಡೀತು. ನಾನು 16 ವರ್ಷ ನಾನೇ ಇದು ಮಾಡ್ತಾಯಿದ್ದೆ. ಡಿಸಿಪ್ಲಿನ್ ತರಬೇಕು ಅಂತ. ಯಾವುದಾದ್ರು ಒಂದು ಕಾಂಪಿಟಿವ್ ಇರಬಾರ್ದು, ಒಬ್ರಿಗೊಬ್ರಿಗೆ ಕೋಆಪ್ರೇಷನ್ ಇರಬೇಕು. ಒಬ್ಬರಿಗೆ ಯಾವುದೋ ಒಂದು 4 ದಿನ ತೊಂದರೆ ಆಯಿತು ಅಂದರೆ ಇನ್ನೊಬ್ಬ ಬಂದು ವರ್ಕ್ ಮಾಡಿಕೊಡ್ಬೇಕು. ಯಾರು ನಮ್ಮ ಡೇಟ್ ಇಟ್ಬಿಟ್ಟು ಶೂಟಿಂಗ್ ಇಟ್ಕೊಳ್ಳಲ್ಲ, ಆರ್ಟಿಸ್ಟ್ ನೋಡಿಬಿಟ್ಟು ಶೂಟಿಂಗ್ ಇಟ್ಕೊಳ್ತಾರೆ. ನಾವು ಆ ಡೇಟಿಗೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ನಮ್ಮ ಬಗ್ಗೆ ಒಬ್ಬರು ಅಲ್ಲಿ ಇರಲೇಬೇಕು ನಮ್ಮ ಪರವಾಗಿ. ಇವಾಗ ಒಂದಿನ ಎಷ್ಟು ಫೋಟೋಗ್ರಫಿ ಇಲ್ಲ, ಸ್ಟಿಲ್ಸ್ ಇಲ್ಲ ಅಂದರೆ ಏನು ಯೋಚನೆ ಇಲ್ಲ. ಆವಾಗ ಆ ಥರ ಪ್ರತಿ ದಿವಸ ಇರಬೇಕಾಗಿತ್ತು. ಆ ಥರ ಎಲ್ಲ ಆ ಥರ ಎಲ್ಲ ಇದಾಗಲಿ ಅಂತ ಮಾಡಿದ್ವಿ. ಆ ಥರದ್ದು ಚೆನ್ನಾಗಿ ನಡೀತು ನಮ್ಮದು. ನಾವು ರಾಜ್ಕುಮಾರ್ ಪಾಲ್ಕೆ ಬಂದಾಗ ನಾವೇ ಫಸ್ಟ್ ಅವ್ರಿಗೆ ಇದು ಮಾಡಿದ್ದು, ಅಭಿನಂದನೆ. ಅದರದ್ದು ಒಂದು ದೊಡ್ಡ ಇದು. ಈಗ ಸೇರಿದ್ವಿ, ರಾಜ್ಕುಮಾರ್ ಪಾಲ್ಕೆ ಬರುತ್ತೆ, ಸರಿ ಹೋಗಿ ಅವ್ರು ಸನ್ಮಾನ ಮಾಡೋಣ ಅಂತ ಹೇಳ್ತೀವಿ ಎಲ್ಲರೂ. ಸರಿ, ಮನೆಗೂ ಹೊರಗಡೆ ಕಾರ್ಯಕ್ರಮ ಬೇಡ, ಮನೆಗೆ ಹೋಗಿ ಅಭಿನಂದನೆ ಹೇಳಿ 16 ಜನ, ಒಂದು 15-16 ಜನ ಇದ್ವಿ. ಪಾರ್ವತಮ್ಮ ಅವ್ರಿಗೆ ಫೋನ್ ಮಾಡ್ತೀವಿ, ಈ ಥರ ಬರ್ತೀವಿ ಸನ್ಮಾನ. ಅದೆಲ್ಲ ಬೇಡಪ್ಪ, ಅವ್ರಿಗೆಲ್ಲ ಇಷ್ಟ ಆಗೋದಿಲ್ಲ, ನೀವು ಗೊತ್ತಿಲ್ವಾ ಅವರೆಲ್ಲ? ಇಲ್ಲ ಬರ್ತೀವಿ, ಏನೋ ಹೇಳೋದಿಲ್ಲ, ಅವ್ರ ಮನೇಲಿದ್ದಾರಲ್ವಾ, ಬರ್ತೀವಿ. ನಂಗೆ ಗೊತ್ತಿಲ್ಲ, ಬೈದಿದ್ರೆ ಬೈಸ್ಕೊಳ್ಳಿ, ಬನ್ನಿ. ಹಾಂ, ಸರಿ ಅಂದ್ಬಿಟ್ಟು ನಾವು ಸ್ವೀಟ್ಸು ಇದು ಎಲ್ಲ ತೊಗೊಂಡು, ಒಂದು ಶಾಲು ಇದೆಲ್ಲ ತೊಗೊಂಡು ಹೋದ್ವಿ. ಇವರು ಪಾರ್ವತಮ್ಮ ಅವರು ಹೇಳಿಲ್ಲ ಅವ್ರಿಗೆ, ಹೋದ್ವಿ. ಇದೇನು ಎಲ್ಲ ಇಷ್ಟು ಜನ ಬಂದುಬಿಟ್ಟಿದ್ದೀರ ಅಂದರೆ, ಇದೇ ಥರ ನೀವು ಫಾಲ್ಕೆ ಪ್ರಶಸ್ತಿ ಬಂದಿದೆ ನಿಮಗೆ, ಸರ್ ಅಭಿನಂದಿಸ್ಬಿಟ್ಟು ಒಂದು ಸ್ವೀಟ್ ಕೊಟ್ಬಿಟ್ಟು ಹೋಗೋಣ ಅಂತ. ಅವ್ರಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಏನು ನೀವೆಲ್ಲ ಸನ್ಮಾನ ಮಾಡಬೇಕಾ ನನಗೆ? ಈ ಅವಾರ್ಡಲ್ಲಿ ನಿಮ್ಮದು ಪಾಲಿದೆ, ಇದು ಎಲ್ಲರಿಗೂ ಸೇರಿದ್ದಿದು ಅಂತ. ಈ ಮಾತಿನ ಯಾರ ಬಾಯಿಲು ಬರೋಲ್ಲ, ಅಳು ಬಂದ್ಬಿಡೋದು. ಆ್ಯಕ್ಚುಲಿ ನೀವು ಆ ಫೋಟೋಗಳು ನೋಡ್ಬೋದು, ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಅದು ಒಂದು ದೊಡ್ಡ ಇದು, ಮರೆಯಲಾದ ಘಟನೆ. ಆ ಫೋಟೋಸ್ ಇವಾಗಲೂ ನನ್ನ ಹತ್ರ, ನನ್ನ ಜೊತೆ ಇದ್ದಾರೆ, ಕಣ್ಣಿಗೆ ನೀರಿದೆ. ಆ ಥರ. ಆಮೇಲೆ ಆವಾಗ ಈ ಡಿಜಿಟಲ್ ಇದಾಗ್ತಾಯಿತ್ತು, ಬಿಗಿನಿಂಗ್ ಅವಾಗ ಅದ್ರ ಬಗ್ಗೆ ಮಾತಾಡ್ತಾರೆ ಡಿಜಿಟಲ್ ಇದರಲ್ಲಿ. ಅದೆಲ್ಲ ಮಾತಾಡಿದ್ರೆ ಟೆಕ್ನಿಕಲ್ಲು. ಅವಾಗ ಹೇಳ್ತಾರೆ ಅವರು, ನನ್ನ ಮಕ್ಕಳು ಯಾರು ನಮ್ಮ ಆ ಕಾಲದಲ್ಲಿ ಟೆಕ್ನಿಕಲಾಗಿ ಹೇಳ್ತಾರೆ, ನನ್ನ ಮಕ್ಕಳೆಲ್ಲ ಆ ಥರ ಕ್ಯಾಮ್ರಾಮನ್ಸ್ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಈ ಥರ ಮಾತಲ್ಲ. ಅದು ವಿಡಿಯೋಗಳಿದೆ, ಅದು ಕ್ವಾಲಿಟಿ ಇಲ್ಲ, ತುಂಬ ಚೆನ್ನಾಗಿದೆ. ಅವ್ರ ಬಾಯಿನಲ್ಲಿ ಅದೆಲ್ಲ ನಾವು ಹಳೆ VHS ಅಲ್ಲಿ ತೆಗೆದಿದ್ದೀವಿ.
ಅದು ಸರಿಯಾಗಿ ಇದು ಮಾಡಲಿಲ್ಲ ನಾವು ಮೇಂಟೈನ್. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಟೆಕ್ನಿಕಲ್ ಇದೆ ಅಲ್ವಾ? ಹಾಂ. ನಿಮ್ಮ ಕೊನೆಯ ಸಿನಿಮಾ ಯಾವುದು ಸರ್ ಮಾಡಿದ್ದು? ಕೊನೆಯ ಸಿನಿಮಾ ಅಂತ ಹೇಳಿದ್ರೆ ದಾನಮ್ಮ ದೇವಿ ಮಾಡಿದೆ, ಹಾಂ. ಆಮೇಲೆ ಮಾಡಲಿಲ್ಲ. ಆಮೇಲೆ ಮಾಡಲಿಲ್ಲ. 2000 ಹೆಚ್ಚು ಕಮ್ಮಿ 2004-05 ಬಿಟ್ಬಿಟ್ಟೆ. 20 ವರ್ಷದಿಂದ ಈಗ ಆರಾಮಾಗಿದ್ದೀರಿ. ಎಸ್ ಸರ್, ಕನ್ನಡ ಚಿತ್ರರಂಗವನ್ನು ಒಂದು ಸರಿ ನೀವು ಹಿಂಗೆ ಅಶ್ವಥ್ ನಾರಾಯಣ್ ತಿರುಗಿ ನೋಡಿದಾಗ ಹಿಂಗೆ ಅನಿಸುತ್ತಾ? ಈ 50 ವರ್ಷದ ಜರ್ನಿ, 80 ವರ್ಷ, ಎಷ್ಟೊಂದು ಸಕ್ಸಸ್ ಕಂಡವರು, ಈಗ ಇರ್ತಕ್ಕಂಥ ಕನ್ನಡ ಚಿತ್ರರಂಗದ ಸ್ಥಿತಿಗತಿನ ನೋಡಿದಾಗ ಏನು ಅನಿಸುತ್ತೆ? ಏನಿಲ್ಲ, ಇವಾಗ ಇದೆಯಲ್ಲ, ಈಗ 2 ಥರ ಇದೆ. ಒಂದು ತುಂಬ ಹೈ ಫಿಲಮ್ಸು, ಬಜೆಟ್ಗಳು, ಹೈ ಬಜೆಟು, ಹೈ ಬಜೆಟ್ ಪ್ಯಾನ್ ಇಂಡಿಯಾ ಎಲ್ಲ ಇದೆ. ಅದೇ ರೀತಿ ಈಗ ಮೊಬೈಲ್ ಸಿನಿಮಾಗಳು ಬಂದ್ಬಿಟ್ಟಿದೆ. ಎರಡೂ ಲೆವೆಲ್ ಇದೆ. ಒಂದಿನ ಇವತ್ತು ಎಷ್ಟು ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಆವಾಗ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವಾಗ ಬರುತ್ತೆ ಪಿಕ್ಚರು, ಎಷ್ಟು ಯಾವ ಪ್ರತಿಯೊಂದು ತಿಳ್ಕೊಂಡು, ಇಲ್ಲಿ ಚಿಕ್ಕಮಗಳೂರು ಶೂಟಿಂಗ್ ಆಗ್ತಾಯಿದೆ, ಕೊಡಗು ಶೂಟಿಂಗ್ ಆಗ್ತಾಯಿದೆ ಅಂತ ಜನನೇ ಫಾಲೋ ಮಾಡೋರು, ಎಕ್ಸ್ಪೆಕ್ಟ್ ಮಾಡೋರು, ಕಾಯ್ತಾ ಇರೋರು. ಇವಾಗ ಏನು ಯಾವ ಪಿಕ್ಚರ್ ನಮ್ಗಂತವ್ರಿಗೆ ಗೊತ್ತಾಗಲ್ಲ ಯಾವ ರಿಲೀಸ್ ಆಯಿತು ಯಾವುದು ಇಲ್ಲ. ಆಮೇಲೆ ಟೈಟ್ಲ್ಗಳು ಹಂಗೆ ಇದೆ. ನಮ್ಮ ಕಾಲದಲ್ಲಿ ಬಂಗಾರ ಮನುಷ್ಯ, ಶುಭ ಮಂಗಳ, ಅಮೃತಗಳಿಗೆ, ಗಂಧದ ಗುಡಿ ಟೈಟ್ಲ್ಗಳೇ ಆಗಿದೆ. ಈಗಿನ ಟೈಟ್ಲು ನಾವು ಕೇಳಬೇಕಾಗಿಲ್ಲ. ಏನು ಮಾಡೋಕ್ಕಾಗಲ್ಲ. ನಾವು ಹೇಳೋ ಬದಲಾವಣೆ ಒಪ್ಕೊಂಡಿದ್ದಾರೆ ಜನ, ಒಪ್ಕೋಬೇಕಷ್ಟೆ ನಾವು. ಸರ್, ನಿಮ್ಮ ಕಾಲದಲ್ಲಿ ನೀವು ಸೆರೆ ಹಿಡಿದಂಥ ಹೀರೋಗಳ ಖಾಸಗಿ ತನದ ಫೋಟೋಗಳು ಏನಿರ್ತವೆ ಅಂದರೆ ಬಿಯಾಂಡ್ ದ ಸ್ಕ್ರೀನ್, ದಿ ಬೆಸ್ಟ್ ಫೋಟೋ ಅಂದರೆ ಯಾವ ಸರ್ ನಿಮಗೆ ಅನಿಸಿದ್ದು? ಸುಮಾರಿವೆ. ಅದರಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಯಾವ್ಯಾವ್ದು? ಈಗ ಅಣ್ಣವ್ರದ್ದು ತೆಗೆದಿದ್ದೀವಿ. ಈಗ ಒಂದು ಫೋಟೋ ಜಾಸ್ತಿ ಓಡಾಡಿದ್ದು ನೋಡಿದ್ದೀವಿ, ಉದಯ್ ಶಂಕರ್ ಅಣ್ಣವ್ರ ಕಾಂಬಿನೇಷನ್ನು. ಅದು ಉದಯ್ ಶಂಕರ್ದು, ಅದು ಅವರು ನಾನು ತೆಗೆದಿದ್ದಲ್ಲ, ಅದು ಭವಾನಿ ಅವ್ರದ್ದು. ಭವಾನಿ ನಮ್ಮದು ಹೆಚ್ಚು ವೈರಲ್ ಆಗಿರೋದು ನನ್ನ ಫೋಟೋಗಳನ್ನೇ. ಈಗ ವೈರಲ್ ಆಗಿರೋದು ರಾಜ್ಕುಮಾರ್ ಇವ್ರನ್ನ ನರಸಿಂಹರಾಜ್ ತಪ್ಕೊಂಡಿರೋದು ಮೊನ್ನೆ ಅದು ವೈರಲ್ ಆಗ್ತದೆ ಸರ್. ಮೊನ್ನೆ ಇದರಲ್ಲೂ ವೈರಲ್ ಆಗ್ತಾ ಇದೆ. ಈಗ ಅದನ್ನ ಅಪ್ಡೇಟ್ AI ಮಾಡಿಬಿಟ್ಟು ಆಕ್ಷನ್ ಎಲ್ಲ ಮಾಡಿ. ನಂದು ಎಂತ ಅದ್ಭುತ ಫೋಟೋ ಸರ್ ಅದು. ನಿಮ್ಮ ಒಂದು ಫೋಟೋನು 100 ಕತೆ ಹೇಳುತ್ತೆ ಸರ್. ಅಷ್ಟು ಅದ್ಭುತ ಫೋಟೋಗಳು. ಯಾಕಂದ್ರೆ ಫೋಟೋನೇ ಹಂಗೆ ಅಲ್ವಾ, ಒಂದು ಫೋಟೋ ಕತೆ ಹೇಳುತ್ತೆ. ಅದು ಅವರು ತಪ್ಕೊಂಡಿದ್ದಾರಲ್ಲ ಅದೊಂದು. ಆಮೇಲೆ ರಾಜ್ಕುಮಾರ್ ಭಾರತಿಯವರು ಒಂದು ಬಸ್ಸಿನಲ್ಲಿ ಇದಿದೆ ಒಂದು, ಅದು ಸುಮಾರು ಫೋಟೋಗಳು. ಅಣ್ಣವ್ರಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ಸಖತ್ತಾಗಿ ನಾನ್ ವೆಜ್ ಎಲ್ಲ ಊಟ ಮಾಡೋದು. ಅದರದೊಂದು ಫೋಟೋ ಅದು ನಾನು ತೆಗೆದಿದ್ದಲ್ಲ. ಅದಲ್ಲ, ನಾನು ಇನ್ನೊಂದಿದೆ, ಈ ಕಂಠೀರವ ಸ್ಟುಡಿಯೋದಲ್ಲಿ ಇದ್ರಿಯಲ್ಲೆಲ್ಲಿ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಇದರಲ್ಲಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಇದರಲ್ಲೇ ಮುತ್ತಿಗೆದಲ್ಲೆಲ್ಲ ಊಟ ಮಾಡೋದು, ಅದು ವೈರಲ್ ಆಗಿದೆ ಸಿಕ್ಕಾಪಟ್ಟೆ. ನಂದು ಫೋಟೋಗಳು ತುಂಬ ವೈರಲ್ ಆಗಿದೆ, ಭಾಳ ಸಾಕಷ್ಟು. ಈ ಶಂಕರ್ನಾಗ್ ಫೋಟೋಸ್ಗಳಾಗಿರೋದು, ಅದಕ್ಕೆ ಏನೇನೋ ಕತೆ ಕಟ್ಟಿ ಏನೇನೋ ಹೇಳ್ತಾರೆ. ಅದನ್ನ ಇದಲ್ಲಪ್ಪ ಇದು ಅಂತ ಹೇಳಿದ್ರೆ ನಂಬೋದಿಲ್ಲ ಅವರು. ತಾವೇ ಪಕ್ಕದಲ್ಲಿದ್ದವರಾಗೆ ಹೇಳ್ತಾರೆ. ನಾನು ಅದಕ್ಕೆ ರೆಸ್ಪಾಂಡೇ ಮಾಡೋಕೆ ಹೋಗಲ್ಲ, ಏನಾದ್ರು ಮಾಡ್ಕೊಳ್ಳ. ಕರೆಕ್ಟ್ ಅಲ್ಲ, ಅದು ಫೋಟೋಸ್ಗಳ ಬಗ್ಗೆ ಭಾಳ. ಯಾಕಂದ್ರೆ ಶಂಕರ್ನಾಗ್ ಅತಿ ಹೆಚ್ಚು ಫೋಟೋಸ್ಗಳು ಯಾವ ಬಂದೋ ಅದು ನಿಮ್ಮದೇ ಅಂತ ಒಬ್ಬೊಬ್ರು ನನ್ನ ಕತೆ ಹೇಳ್ತಾರೆ. ಕತೆಗಳು ನೆಗೆಟಿವೇ, ನಿಮ್ಮ ಹತ್ರ ಇರೋ ನೆಗೆಟಿವೇ ಅದಕ್ಕೆ ಸಾಕ್ಷಿ ಬಿಡಿ. ಇರಲಿ ಸರ್, ಈಗ ನೀವು ಅಂದ್ಕೊಂಡಿದ್ದು ಇನ್ನೂ ಬೇರೆ ಬೇರೆ ಯೋಜನೆಗಳು ಇನ್ನೂ ಇದೆಯಾ ಸರ್ ಈ ಫೋಟೋಗ್ರಫಿ ಬಗ್ಗೆ? ಅಂದರೆ ಫೋಟೋಸ್ಗಳನ್ನ ತರಬೇಕು ಇದೆ, ಬೇಕಾದಷ್ಟು ಒಂದೊಂದು ಎಕ್ಸಿಬಿಷನ್ಸ್ ಮಾಡಬೇಕು ಅಂತ ಇದೆ. ಈಗ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಅಂತೇಳಿ ಒಂದು ಮಾಡ್ಕೊಂಡಿದ್ದೀನಿ, ಅದು ಮಾಡಬೇಕು. ಓನ್ಲಿ ಎಕ್ಸಿಬಿಷನ್ಸ್ ನಾನು అయితే ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಎಲ್ಲ. ಈಗ ಯಾರು ಬುಕ್ಗಳು ಬರೆಯೋದು ಮಾಡೋದು ಕೇಳ್ತಾರೆ, ಕೊಡ್ತಾ ಇರ್ತೀನಿ, ಅವರುಗಳು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಅದೇ ಹೇಳೋದ್ನಲ್ಲ, ಹಂಪಿ ಯೂನಿವರ್ಸಿಟಿ ಅವ್ರದ್ದು ಅದೊಂದು ಪರ್ಮನೆಂಟ್ ಇದು ಗ್ಯಾಲರಿ, ಪರ್ಮನೆಂಟ್ ಗ್ಯಾಲರಿ. ಈ ಥರ ಹಲವಾರು ಯೋಜನೆಗಳಿದೆ, ಮಾಡಬೇಕು ಅಷ್ಟೇ. ಈ ಪೂನಾ ಇನ್ಸ್ಟಿಟ್ಯೂಟ್ನವ್ರು ಏನಾರು ಮತ್ತೆ ಬಂದು ಕೇಳಿದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ? ಕೇಳಿದ್ರೆ ನೋಡಿದ್ರೆ ಕೊಡ್ಬೋದು ಅನ್ಸುತ್ತೆ. ಆ ಥರ ಇಲ್ಲ ಒಂದು ಕಡೆಗೆ ಸೆಳೆತಲ್ವಾ ನಮ್ಮದು, ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲೇ ಆಗಿಂದ ಆ ಥರ ಅಷ್ಟು ಇದ್ರದ್ದು ಇಲ್ಲಿ ಬರೋದಿಲ್ವಲ್ಲ. ಕರೆಕ್ಟ್.
ಅಲ್ಲ ಅಷ್ಟು ಅಂದ್ರೆ ಆಸಕ್ತಿ ತೋರಿಸ್ಬೇಕು ಅಲ್ಲಲ್ಲ, ಯಾಕೆಂದ್ರೆ ನನಗೆ ಹಳೆ ಅನುಭವಗಳು ಬೇಕಾದಷ್ಟು ಸರ್ಕಾರ ಆಸಕ್ತಿ ತೋರಿಸಿದ್ರೆ ಅದು ವರ್ಕ್ ಆಗುತ್ತೆ. ಅಲ್ಲ, ಸರ್ಕಾರ ಆಸ್ತಿ ತೋರಿಸೋ ಆಗಲ್ಲ ಸರ್, ಸರ್ಕಾರಿ ಇದ್ರಲ್ಲಿ ಆಗಲ್ಲ. ಯಾಕೆಂದರೆ ಆಫೀಸರ್ಸ್ ಬದಲಾಗ್ತಾರೆ, ಪಾಯಿಂಟ್ಗಳು. ನನಗೆ ಕೆಟ್ಟ ಅನುಭವಗಳು ಬೇಕಾದಷ್ಟು ಆಗಿದೆ ಸರ್ಕಾರದಲ್ಲಿ. ನಾನು ಇಲ್ಲಿ ಸಿಕ್ಕಾಪಟ್ಟೆ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಅನುಭವಗಳು ಆಗಿದೆ. ಈ ಯಾವಾಗ 80sಲ್ಲೇ ನಾನು ಆಗಲೇ ಒಂದು ಆರ್ಕೈವ್ ಮಾಡಿ ಅಂತೇಳಿ ಫ್ರೀ ಫೋಟೋಗಳು ಕೊಟ್ಟಿದ್ದೀನಿ. ಆವಾಗಲೇ 8,000 10,000 ಫೋಟೋಗಳು. ಏನಾಯಿತು ಅಂತ ಗೊತ್ತಿಲ್ಲ, ಫೋಟೋಸು ಇಲ್ಲ. ಆವಾಗಲೇ ಕೊಟ್ಟಿದ್ದೀವಿ ನೋಡಿ, 80sಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದ್ಸಲಿ ಕೊಟ್ಟರೆ ಎಲ್ಲ ಮಾಡಿ ಇಸ್ಕೊಂಡ್ರು. ಅವರೇ ಸ್ಟುಡಿಯೋಗೆ ವ್ಯಾನ್ ಕಳಿಸಿ ತೊಗೊಂಡೋಗಿದ್ದಾರೆ. ಎಲ್ಲ ಕೊಡ್ತೀವಿ, ಇದು ಇಟ್ಕೊಳ್ತೀವಿ, ಇದು ಒಂದಿಷ್ಟು ಹಣ ಕೊಡ್ತೀವಿ ಅಂತ ತೊಗೊಂಡು ವ್ಯಾನ್ ಕಳಿಸಿ ತೊಗೊಂಡೋಗಿದ್ದಾರೆ. ಆಫೀಸರ್ ಚೇಂಜ್ ಆದರು. ನೆಕ್ಸ್ಟ್ ಬಂದ ಆಫೀಸರು, ಏನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಹಳೇದು ಕೊಳೆ ಆಗಿದೆ, ಇದಕ್ಕೆಲ್ಲ ದುಡ್ಡು ಕೊಡಬೇಕಾ? ಆ ಥರ ಅದ್ರ ವ್ಯಾಲ್ಯೂನ ಗೊತ್ತಿಲ್ಲದ ಆಫೀಸರ್ಸ್ ಆದ್ರೆ ಏನು ಮಾಡ್ತೀರಾ? ನಿಲ್ಲಿಸಿ ತರಿಸ್ಬಿಡ್ಲಿ ಫೋಟೋ ನೋಡೋಣ, ಅವ್ರದ್ದು ಒಂದು ಫೋಟೋ ತರಲಿ ನೋಡೋಣ. ಅಲ್ಲ, ಅದು ಇದು ಗೊತ್ತಿಲ್ಲದ್ರೆ ಏನು ಹೇಳೋದು? ಕರೆಕ್ಟ್, ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದುಡ್ಡಿಗೆ ಬೆಲೆ ಇಲ್ಲ, ಅಲ್ಲಿ ದುಡ್ಡಿನ ಬೆಲೆ ಇಲ್ಲ. ಆರ್ಕೈವ್ಸ್ ಅರ್ಥ ಗೊತ್ತಿಲ್ಲ ಅಂದ್ರೆ ಏನು? ಕರೆಕ್ಟ್. ಈಗ ನಾವು ಅದೇ ಹೇಳಿದ್ರು, ನಾನು ಇದೇನೇ ಮಾತನ್ನ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಕೇಳಿದೆ, ಈ ಥರ ಆಯಿತು ಅಂತ. ಅವರಂದರು, ಆಫೀಸರ್ನ ತೊಗೊಂಡಾಗ ಹಂಪಿಗೆ ಹಾಕ್ಬೋಣಯ್ಯ, ಚೆನ್ನಾಗಿರುತ್ತೆ, ಹಂಪಿ ಎಲ್ಲ ಒಡೆದಾಗಿದೆ ಅಂದ್ಬಿಟ್ಟು ಫ್ಲ್ಯಾಟ್ ಕಟ್ಬಿಡ್ತಾನೆ ಅಂತ ಹೇಳಿದ್ರು. ನೋಡಿ, ಈ ಥರ ಅವ್ರನ್ನ ಇಂಥವರೆಲ್ಲ ನೋಡೋ ಆಲೋಚನೆಗಳೇ ಬೇರೆ ಸರ್, ಬೇರೆ ಥರ ಇರುತ್ತೆ. ಕರೆಕ್ಟ್, ಇಂಥವಕ್ಕೆ ಮಹತ್ವ ಕೊಡಬೇಕು. ಅಲ್ಲ, ಅದು ಏನು ಆಂಟಿಕ್ ವ್ಯಾಲ್ಯೂ ಏನು ಅನ್ನೋದು ತಿಳ್ಕೊಳ್ಬೇಕಲ್ಲ. ಕರೆಕ್ಟ್. ಆದ್ದರಿಂದ ಅದು ಕಷ್ಟ ಆಗುತ್ತೆ. ಈ ಥರ ಪ್ರೈವೇಟ್ ಒಂದು ಕಾರ್ಪೊರೇಟ್ ಇದಿರಬೇಕು. ಅವ್ರಿಗೆ ಯಾರಿಗೂ ಹಣಕಾಸಂದಾಗಲಿ ಅದಾಗಲಿ ಇದಿರಬಾರ್ದು ಅಂತಾದರೆ ಮಾಡ್ಬೋದು ಅಂತ. ಅವ್ರಿಗೆ ಏನಿದ್ರು ಒಂದು ಈಗ ಬೇರೆ ಕಡೆ ಎಲ್ಲ ಇದೆ, ಬಾಂಬೆನಲ್ಲಿ ಅಲ್ಲೆಲ್ಲ ಅವು ಬೇರೆಯವರು ಸರ್ಕಾರಿ ಅಥವಾ ಇದು ಇರೋದಿಲ್ಲ, ಸರ್ಕಾರೇತರ NGOs ಇರಬೇಕು. ಅವ್ರಿಗೆ ಯಾವುದೇ ಇದಿರಬಾರ್ದು. ಬೇಕು ಸರ್, ಯಾಕಂದರೆ 100 years ಬರ್ತಾ ಇದೆ. ಇದಕ್ಕೆ ಈ ನೆಪದಲ್ಲಾದರೂ ಇದನ್ನ ನೀವು ಹೇಳ್ದಂಗೆ ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಲಕ್ಷಾಂತರ ಫೋಟೋಗಳಿದಾವೆ, ಎಷ್ಟು ಸಾವಿರಾರು ಸಿನಿಮಾಗಳದು. ನಾನು ತುಂಬ ಜನ ನಮ್ಮ ಕೊಲೀಗ್ಸ್ಗೆ ಅವಾಗಿಂದ ಹೇಳ್ತಾ ಬಂದೆ, ಪ್ರಿಸರ್ವ್ ಮಾಡ್ರಯ್ಯ ಅಂತ. ಮಾಡಲ್ಲ, ಎಲ್ಲ ಹಾಳು ಮಾಡಿಬಿಟ್ರು. ನನಗೆ ಹೇಳಿ ತುಂಬ ಹೇಳ್ತಾ ಇದ್ದೆ. ನಮ್ಮ ಈಗ ಋಷಿಬೇಂದ್ರೆ ಅವರು ನಮ್ಮ ಕನ್ನಡದಲ್ಲಿ ನಾನು ಎಂಟ್ರಿ ಆದ ಮೂರನೇ ವ್ಯಕ್ತಿ ಕನ್ನಡಿಗ. ಫಸ್ಟು ಋಷಿಬೇಂದ್ರೆ ಅವರೇ ಸೀನಿಯರ್ ಕನ್ನಡಗೆ ಸ್ಟಿಲ್ ಫೋಟೋಗ್ರಾಫರು. ಎರಡನೇವರು MRK ಮೂರ್ತಿ, ಮೂರನೇವ್ರು ನಾನು ಬಂದ್ವಿ. ಅವರು ಋಷಿಬೇಂದ್ರೆ ಅವರಂತೂ ತುಂಬ ಕೆಲಸ ಮಾಡಿದ್ದಾರೆ. ಆದರೆ ಯಾವುದು ಅವರು ಪ್ರಿಸರ್ವ್ ಮಾಡಿ ಅವರು ಹೋಗ್ಬಿಟ್ರು. ಅವ್ರ ಮಕ್ಕಳುಗಳು ಏನು ಮಾಡಲಿಲ್ಲ, ಏನಾಗಿದೆ ಗೊತ್ತಿಲ್ಲ. ಅದೆಲ್ಲ ತುಂಬ ಒಳ್ಳೊಳ್ಳೆ ರಾಜ್ಕುಮಾರ್ ಹಳೇ ಸಿನಿಮಾಗಳು ಭಾಳ, ಉದಯ್ ಕುಮಾರ್ ಅವ್ರದ್ದೆಲ್ಲ ಇದಾಗ್ಬಿಡ್ತು, ಹಳೆ ಸಿನಿಮಾ ಇದೆಲ್ಲ. ಆ ಥರ ಪ್ರಿಸರ್ವ್ ಮಾಡಲಿಲ್ಲ. ನೀವು ಹೇಳೋದಾಗೆ ಅವು ತುಂಬ ಅಪರೂಪದ ಮುತ್ತುಗಳು ಬಿಡಿ, ಒಂದೊಂದು ಫೋಟೋಗಳು. ಹಾಗೆ ಇರೋದನ್ನಾರು ಉಳಿಸ್ಕೊಂಡು ಹೋಗ್ಬೇಕು. ಎಸ್ ಸರ್, ನಿಮ್ಮ ಈ ಒಂದು ಇದು ಆದಷ್ಟು ಜಾರಿಗೆ ಬರಲಿ. ನಿಮ್ಮ ಯೋಜನೆಗೆ ಯಾರಾದರೂ ಒಂದು ಒಳ್ಳೆಯವರು ಬಂದು ಅದನ್ನು ಕಾಪಿಡುವಂತಹ ಒಂದು ಕೆಲಸ ಆಗಲಿ ಅಂತ ನಾನು ಆಶಿಸ್ತೀನಿ. ಅದೇ ಯಾವ್ದಾದ್ರು NGOs ಆಗಬೇಕು. ಎಸ್, ಈ ಮೂಲಕ ಯಾರಾದರೂ ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಅಪರೂಪದ ಸಿನಿಮಾಗಳ ಛಾಯಾ ಸ್ಥಿರ ಚಿತ್ರಗಳು ಇವ್ರ ಹತ್ರ ಇವೆ. ಒಂದು ಲಕ್ಷಾಂತರ ಇರ್ತಕ್ಕಂಥ ನೆಗೆಟಿವ್ಸ್ ಇದೆ. ಸೊ ಆಲ್ರೆಡಿ ಒಂದು 70,000 ಡಿಜಿಟಲೀಕರಣ ಮಾಡಿದ್ದಾರೆ. ಇನ್ನೊಂದಿಷ್ಟು ಚಿತ್ರಗಳು, ಅಪರೂಪದ ಸಿನಿಮಾಗಳು ನಿಮಗೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಸಿನಿಮಾ ಸ್ಟಿಲ್ಗಳು ಇವ್ರ ಹತ್ರ ಇದೆ. ಯಾಕಂದರೆ ನೀವು ಲೆಕ್ಕ ಹಾಕಿ, ಪುಟ್ಟಣ್ಣ ಕಣಗಾಲ ಹಿಂದೆ ಇನ್ನು ಹುಣಸೂರು ಕೃಷ್ಣಮೂರ್ತಿಯಿಂದ ಹಿಡಿದು ಹಳೆಯ ಕಪ್ಪು ಬಿಳುಪು ಫೋಟೋಗಳ ಸಿನಿಮಾಗಳ ಸ್ಟಿಲ್ ಫೋಟೋಗಳು ಇವ್ರ ಹತ್ರ ಇದ್ದಾವೆ. ಹಾಗಾಗಿ ಇಂಥ ಒಂದು ರೂಪುರೇಷೆ ಏನು ಮಾಡ್ತಾಯಿದ್ದಾರೆ ಅದು ಕಾಪಾಡ್ಕೊಳ್ಳುವಂಥ ಕೆಲಸ ಆಗಬೇಕು. ಬಟ್ ಅವ್ರು ಬರೀ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದಷ್ಟೇ. ಇನ್ನೂ ಎಷ್ಟೋ ಜನ್ರೇಷನ್ ಬಂದರೂ ಅದು ಯೂಸ್ ಆಗಬೇಕು.
ಅದು ಉಳಿಬೇಕು, ದಾಖಲೆ ಆಗಬೇಕು. ಒಂದು ಸಿನಿಮಾ ಇವತ್ತು ಎಷ್ಟು ದಾಖಲೆನೋ ಹಾಗೆ ಆ ಸಿನಿಮಾದ ಸ್ಟಿಲ್ಲು ಕೂಡ ದಾಖಲೆ ಆಗಬೇಕು. ಅಂಥ ದಾಖಲೆ ಆಗುವಂಥ ಕೆಲಸನ ಮಾಡೋದಕ್ಕೆ ರೂಪುರೇಷೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಇಂಥ ಕೆಲಸಕ್ಕೆ ಒಂದಿಷ್ಟು ಸಾಥ್ ಕೊಡುವಂಥ ಕೆಲಸ ಆಗಬೇಕು. ಅದೇನೇ ಇರಲಿ, ಇವತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರು. ಯಾಕಂದರೆ 50 ವರ್ಷದ ಜರ್ನಿ ಬರೀ 1 ಅವರಲ್ಲಿ ಹೇಳೋಕ್ಕಾಗೋದಿಲ್ಲ. ಇಡೀ ದಿನ ಕೂತ್ರೂ ಇವರ ಅನುಭವಗಳೇ ದೊಡ್ಡ ಒಂದು ಪಾಕ ಅಂತ ಹೇಳ್ಬೋದು. ಸರ್, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ನಿಮ್ಮ ಯೋಜನೆಗೆ ಆದಷ್ಟು ಬೇಗ ಅದು ಸಫಲ ಆಗಲಿ ಅಂತ ನಾನು ಕೂಡ ಆಶಿಸ್ತಾ ಇಷ್ಟೊತ್ತು ಮಾತಾಡಿದಿರಿ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.